Praise the Lord. Glory to God. Thank you, Jesus. Um, Glory to God. Thank you, Jesus. Praise the Lord. Dear brothers and sisters, God bless you. ಈ ದಿನ ಕೂಡ ಈ ತಿಂಗಳ ಹೊಸ ದಿನ, ದ ಫಸ್ಟ್ ಡೇ ಆಫ್ ಮಂತ್ ಆಫ್ ಆಗಸ್ಟ್ 2026. ಸೊ ಅದರಿಂದ ಇವತ್ತು ಈ ತಿಂಗಳಿಗೆ ದೇವರು ಕೊಡುವ ಆ ವಾಗ್ದಾನದ ವಾಕ್ಯವನ್ನು ನಾವಿವಾಗ ಧ್ಯಾನ ಮಾಡೋಣ. ಅದಕ್ಕೆ ಮುಂಚೆ ನನ್ನ ವಾಯ್ಸ್, ಆಡಿಯೋ, ವಿಡಿಯೋ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ಟೈಪ್ ಮಾಡಿ. ವಂಡರ್ಫುಲ್. ಸೊ ಸ್ವಲ್ಪ ಜನ ನಾನು ಕೇಳ್ತೀನಿ ಅಂತ ಗೊತ್ತಿದ್ದು ಕರೆಕ್ಟಾಗಿ ಕಮೆಂಟ್ ಹಾಕಿದ್ದೀರಾ. ಬ್ಲೆಸ್ಸಿಂಗ್ಸ್. ಗ್ಲೋರಿ ಟು ಗಾಡ್. ಸೊ ಈಗ ಕೂಡ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಈ ಥರ ಈಗ ಪ್ರೇಯರ್ ಇದೆ ಅಂತ ಅವರು ತಿಳಿದು ಜಾಯ್ನ್ ಆಗುವ ರೀತಿಯಲ್ಲಿ ಈ ಲಿಂಕ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಮಿ ಆಲ್ಸೋ ಶೇರ್. Glory to God. Thank you, Jesus. Presence. Glory to God. Presence. Thank you, Father. Glory to God. Thank you, Father. Presence, Lord. Love you, Jesus. Glory to God. Thank you, Father. Glory to God. Thank you, Father. Praise you. In your presence there is fullness of joy. Thank you, Jesus. Thank you for this beautiful day, beautiful month, a blessed month, Lord. Thank you, Jesus. Glory to God. Thank you, my Father. Jesus. Love you, Lord. Glory to God. Presence. Glory to God. Jesus. Glory to God. All right. ಸೊ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇವಾಗ ನಾವು ಇದು ಮಾಡ್ತಾರೆ. ನಾವು ಈಗ ಲೈವ್ ಇರೋದು ಬರೀ ಫೇಸ್ಬುಕ್ಕಲ್ಲಿ ಮಾತ್ರ. ಸೊ ಅದರಿಂದ ಈ ಲಿಂಕನ್ನು ಮಾತ್ರನೇ ಎಲ್ಲರ ಹತ್ರನೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಗ್ಲೋರಿ ಟು ಗಾಡ್. ದೇವರು ನಮ್ಮನ್ನು ಒಂದೊಂದು ತಿಂಗಳು ತುಂಬ ವಿಶೇಷವಾಗಿ ದೇವರು ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ. ನಾವು ಯೋಚನೆ ಮಾಡೋಕ್ಕಿಂತಲೂ, ನಾವು ಬೇಡಿಕೊಳ್ಳೋಕ್ಕಿಂತಲೂ, ನಾವು ಊಹಿಸೋಕ್ಕಿಂತಲೂ ಅತ್ಯಧಿಕವಾಗಿ ಅವರು ಮಹತ್ತಾದ ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಸೊ ದೇವರು ಈ ದಿನಗಳಲ್ಲಿ ನಾವು ಒಂದು ಶರೀರ ಪ್ರಕಾರವಾಗಿರುವ ಒಂದು ಆಶೀರ್ವಾದಕ್ಕೋಸ್ಕರ ಅವ್ರನ್ನ ಹುಡುಕ್ತಾ ಇಲ್ಲ. ನಾವು ಅಪ್ಪ ನನಗೆ ನೀನೇ ಬೇಕು ಅನ್ನುವ ರೀತಿಯಲ್ಲಿ ಇವತ್ತು ನಾವು ಅವ್ರನ್ನ ಧ್ಯಾನ ಮಾಡ್ತಾ ಇದ್ವಿ. ಸೊ ಅದರಿಂದ ಈ ದಿನ ಕೂಡ ದೇವರು ಅವರು ಮಾಡುವ ಮಹತ್ತಾದ ಕಾರ್ಯಗಳನ್ನು ನಾವು ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ದೇವರ ಪ್ರಸನ್ನತೆಯಲ್ಲಿ ಇವತ್ತು ದೇವರು ನಮಗೆ ಕೊಟ್ಟಿರುವ ವಾಗ್ದಾನ. ಓಕೆ, ಇಫ್ ಇಟ್ ಇಸ್ ಟು ಲೋ, ಲೆಟ್ ಮೀ ರಿಮೂವ್ ದಿಸ್. Glory to God. Thank you, Jesus. All right, I think this should be better now. Glory to God. Thank you, Jesus. Praise the Lord. Glory to God. I think this is better. ಈಗ ನಿಮ್ಗೆ ಚೆನ್ನಾಗಿ ಕೇಳಿಸ್ಬೇಕು ಅನ್ಸುತ್ತೆ. Glory to God. Hallelujah. ವೆಲ್ಕಮ್. ಯಾರಾದರೂ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ರೆ
ನಿಮ್ಮ ಹೆಸರು, ಊರ ಹೆಸರು ಹಾಕಿ, ಅಂಡ್ ವಿ ವಾರ್ಮ್ಲಿ ವೆಲ್ಕಮ್ ಯು. ಈ ದಿನಗಳಲ್ಲಿ ದೇವರ ವಾಕ್ಯದ ಮಹಿಮೆ, ದೇವರ ವಾಕ್ಯದ ಒಂದು ಬಲ, ಸಾಮರ್ಥ್ಯ, ಶಕ್ತಿಯನ್ನ ಅದು ಯಾವ ರೀತಿ ಕಾಣುವ ರೂಪದಲ್ಲಿ ದೇವರು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಕಾರ್ಯವನ್ನು ನಾವು ಅನುಭವಿಸ್ತಾ ಬರ್ತಾ ಇದ್ವಿ. ಸೊ ಅದರಿಂದ ಈ ದಿನ ಕೂಡ ದೇವರ ಆ ರೀತಿಯಾದ ಒಂದು ವಾಗ್ದಾನ, ಜಾನ್ವರಿಯಿಂದ ಇದುವರೆಗೂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಸಮಸ್ಯೆಗಳು ಇಲ್ಲ ಅಂತ ಅಲ್ಲ, ಸಮಸ್ಯೆದ ಮಧ್ಯದಲ್ಲೂ ನಾನು ಇದ್ದೇನೆ, ಸಮಸ್ಯೆದ ಮಧ್ಯದಲ್ಲೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಸಮಸ್ಯೆದ ಮಧ್ಯದಲ್ಲೂ ನನ್ನ ಮಹಿಮೆ ಅಂತದ್ದು ಅಂತ ಪ್ರತಿಯೊಂದು ತಿಂಗಳು ದೇವರು ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಸೊ ಅದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳೆಲ್ಲ ಅವರ ನಾಮ ಮಹಿಮೆಗೋಸ್ಕರ. ಸೊ ಅದರಂತೆ ಇಫ್ ಐ ಹ್ಯಾವ್ ಟು ಸೇ ಎಂತ ಅದ್ಭುತಗಳು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿ ಸ್ಟಾರ್ಟೆಡ್ ವಿತ್ ಜಾನ್ವರಿ, ಮಂತ್ ಆಫ್ ಈಡನ್ ರಿಸ್ಟೋರ್ಸ್. ಏಡನ್ ಅನ್ನು ಪುನಃ ಸ್ಥಾಪನೆ ಮಾಡಿದ ತಿಂಗಳು. ಅಂದ್ರೆ ಈ ವರ್ಷದ ವಾಗ್ದಾನ, ಎಲ್ಲೆಲ್ಲಿ ತೊರೆಯು ಹರಿಯುತ್ತದೋ ಅಲ್ಲಲ್ಲಿ ಜೀವ ಉಂಟಾಗ್ತಾ ಇದೆ. ಅಂಡ್ ದೇವರು ಮಾಡಿದ ಅದ್ಭುತಗಳನ್ನು ಏರಾಳವಾಗಿ ನಾವು ಸಾಕ್ಷಿಗಳಾಗಿ ಕೇಳಿದ್ವಿ. ಫೆಬ್ರವರಿ ತಿಂಗಳಲ್ಲಿ ದ ಮಂತ್ ಆಫ್ ಸೆಟಲ್ಡ್, ಪರಿಪೂರ್ಣ ಮಾಡಿ ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸಿದ್ದಾರೆ ನಮ್ಮನ್ನ. ಮಂತ್ ಆಫ್ ಮಾರ್ಚ್ ಅಲ್ಲಿ ಬೆಳವಣಿಗೆ, ಅವರ ಬೆಳವಣಿಗೆ ಎಲ್ಲಿ ಶುರುವಾಗುತ್ತೆ, ಅವರ ಬಗ್ಗೆ ಎಷ್ಟು ಬಯಕೆಯಿಂದ ದಾಹವಾಗಿದ್ದೀವೋ ಆ ಒಂದು ದಾಹನೇ ನಮ್ಮ ಬೆಳವಣಿಗೆನ ಶುರು ಮಾಡೋದು. ಆಮೇಲೆ ಕೃಪೆ ಆ ಬೆಳವಣಿಗೆಯನ್ನ ಕನ್ಸಿಸ್ಟೆಂಟ್ ನಡೆಸುವುದು. ಆ ಮೆಚುರಿಟಿ ಆ ಬೆಳವಣಿಗೆಯನ್ನ ದೇವರ ಉದ್ದೇಶದ ಪ್ರಕಾರ ನಡೆಸುವುದು. ಆ ಮೆಚುರಿಟಿನೇ ದೇವರ ಬೆಳವಣಿಗೆಯನ್ನ ಕಾಣುವ ರೂಪದಲ್ಲಿ ಪ್ರಕಟಿಸುವುದು. ಅದು ಪ್ರಕಟವಾಗುವಾಗಲೇ ಆ ಬೆಳವಣಿಗೆ ಎಂಥದ್ದು ಅಂತ ನೋಡಿ ಪರಲೋಕವೇ ಕೊಂಡಾಡುವುದು. ಸೊ ಮಂತ್ ಆಫ್ ಏಪ್ರಿಲ್ ಅಲ್ಲಿ ಪುನರುತ್ಥಾನದ ಒಂದು ತಿಂಗಳು, ರಿಸರಕ್ಷನ್. ನಾವು ಗುಡ್ ಫ್ರೈಡೆ, ಈಸ್ಟರ್ ಆಚರಣೆ ಮಾಡಿದ ತಿಂಗಳು ಏಪ್ರಿಲ್. ರಿಸರಕ್ಷನ್, ಪುನರುತ್ಥಾನ ಅನ್ನೋದು ಯೇಸು ಮರಣ ಹೊಂದಿ ಹುಟ್ಟಿದ ವಿಷಯಕ್ಕಿಂತ ಅವರು ಆ ರೀತಿಯಾಗಿ ಮಾಡಿದ್ದೆ ನಾವು ಶರೀರಕ್ಕೆ ಸತ್ತು ಆತ್ಮಕ್ಕೆ ಪುನರುತ್ಥಾನ ಹೊಂದಿರುವ ಆ ವಿಶೇಷದ ತಿಂಗಳು. ಮಂತ್ ಆಫ್ ಮೇ, ಮಂತ್ ಆಫ್ ವಂಡರ್ಸ್. ದೇವರು ಅಸಾಧ್ಯವಾದ ಕಾರ್ಯಗಳನ್ನ ಸಮಸ್ಯೆದ ಮಧ್ಯದಲ್ಲಿ ಆ ಸಮಸ್ಯೆಯನ್ನು ಬೈಪಾಸ್ ಮಾಡಲಿಲ್ಲ, ಸಮಸ್ಯೆಯನ್ನು ಎರಡಾಗಿ ಭಾಗ ಮಾಡಿ ಅದರ ಮಧ್ಯದಲ್ಲಿ ಅವರ ಮಹಿಮೆಯನ್ನು ವ್ಯಕ್ತಪಡಿಸಿ ನಡೆಸ್ತಾ ಇದ್ರು. ಸೊ ಹಾಗಾದ್ರೆ ಜೂನ್ ತಿಂಗಳಲ್ಲಿ ಮಂತ್ ಆಫ್ ಎನ್ಲೈಟನ್ಮೆಂಟ್, ನಮ್ಮ ಆತ್ಮದ ಕಣ್ಣುಗಳನ್ನ ತೆರೆದು ವಾಕ್ಯದ ಮಹಿಮೆಯನ್ನು ಅನುಭವಿಸುವಂತೆ ಮಾಡಿದ ತಿಂಗಳು. ಜುಲೈ, ಮಂತ್ ಆಫ್ ಸಕ್ಸಸ್, ಜಯದ ತಿಂಗಳು. ಜಯ ಬರೀ ಫಿಸಿಕಲ್ ಆಗಿ ಮೆಟೀರಿಯಲ್ ಬ್ಲೆಸ್ಸಿಂಗ್ ಅಲ್ಲ, ಜಯ ಅನ್ನುವುದೇ ಯೇಸು ಕ್ರಿಸ್ತನ ನಿಮ್ಮ ಮೂಲಕ ಇನ್ನೊಬ್ಬರಿಗೆ ಮಾಡುವ ಒಂದು ಮಹಿಮೆಯಾದ ಕಾರ್ಯ. ಸೊ ಈ ತಿಂಗಳು ಆಗಸ್ಟ್. ಸೊ ಒಂದೊಂದು ತಿಂಗಳು ದೇವರು ವಾಗ್ದಾನ ಮಾಡಿದ ಪ್ರಕಾರವೇ, ಇವನ್ ಅಂಟು ದ ಲಾಸ್ಟ್ ಫ್ರೈಡೆ ಕೂಡ ಅದ್ಭುತವಾದ ಸಾಕ್ಷಿಗಳು, ಏರಳವಾದ ಸಾಕ್ಷಿಗಳು. ಸೊ ಅದರಂತೆ ನಾನೀಗ ಪ್ರಾಫಿಟಿಕ್ ಆಗಿ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿಸ್ ಸ್ಟೇಟ್ಮೆಂಟ್. ದೇವರು ಒಬ್ಬೊಬ್ಬರಿಗೂ ನೆನ್ನೆ ಕೊಟ್ಟಿದ್ದಕ್ಕಿಂತ ಇವತ್ತು ಹೆಚ್ಚಾಗಿ ಕೊಡ್ತಾರೆ. ಇವತ್ತಿಗಿಂತ ನಾಳೆ ಇನ್ನೂ ಹೆಚ್ಚಾಗಿ ಅವರನ್ನೇ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ತಿಂಗಳು ಕಳೆದ 7 ತಿಂಗಳಲ್ಲಿ ನೀವು ನೋಡದೇ ಇರುವುದು, ಅನುಭವಿಸದೇ ಇರುವುದು, ಅವ್ರ ಬಗ್ಗೆ ತಿಳಿಯದೇ ಇರುವುದು, ಇಂಥ ಕಾರ್ಯಗಳನ್ನ ಈ ತಿಂಗಳು ಬೇರೆ ಲೆವೆಲ್ ಅಲ್ಲಿ, ಬೇರೆ ಡೈಮೆನ್ಷನ್ ಅಲ್ಲಿ ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಈ ತಿಂಗಳ ವಾಗ್ದಾನದ ವರ್ಡ್, ಆ ಪದ ಏನು ಅಂತ ಹೇಳಿದ್ರೆ, ಇಟ್ ಈಸ್ ದ ಮಂತ್ ಆಫ್ ಫಿಲ್ಡ್. ಮಂತ್ ಆಫ್ ಫಿಲ್ಡ್, ಮಂತ್ ಆಫ್ ಫಿಲ್ಡ್. ಎಲ್ಲ ಮಂತ್ ಆಫ್ ಫಿಲ್ಡ್ ಅಂತ ಟೈಪ್ ಮಾಡಿ. ಮಂತ್ ಆಫ್ ಫಿಲ್ಡ್ ಅಂತ, ಫಿಲ್ಡ್ ಅಂದ್ರೆ ತುಂಬಿದ ತಿಂಗಳು.
ತುಂಬಿದ ತಿಂಗಳು. ಇದು ಯಾವ ವಚನದಿಂದ ತಗೊಂಡೆ ಅಂತ ಹೇಳಿದ್ರೆ, ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 6. ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಯಾಕೆಂದರೆ ಅವರು ತೃಪ್ತಿ ಹೊಂದುವರು. ಇಂಗ್ಲಿಷ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಬ್ಲೆಸ್ಸೆಡ್ ಆರ್ ದೇ ವಿಚ್ ಡೂ ಹಂಗರ್ ಅಂಡ್ ಥರ್ಸ್ಟ್ ಆಫ್ಟರ್ ರೈಚಸ್ನೆಸ್, for they shall be filled. For they shall be filled. ಈಗ hunger and thirst after righteousness, and for they shall be filled. ಈಗ ನಮಗೆ ಒಂದು ಶರೀರ ಪ್ರಕಾರವಾಗಿ ಹಸುವಾಗ್ತಾ ಇದೆ, ಶರೀರ ಪ್ರಕಾರವಾಗಿ ದಾಹವಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನೀರನ್ನು ಹುಡ್ಕೊಂಡು ಹೋಗ್ತೀವಿ, ನೀರನ್ನು ಕುಡಿತೀವಿ. ಹಸುವಾದ್ರೆ ಆಹಾರವನ್ನು ನಾವು ತಿಂತೀವಿ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀತಿಗೋಸ್ಕರ ಹಸುವಿನಿಂದ ಇರಿ, ನೀತಿಗೋಸ್ಕರ ದಾಹವಾಗಿರಿ. ಸೊ ಆ ರೀತಿಯಾಗಿ ನೀತಿಗೋಸ್ಕರ ನೀವು ಹಸುವಿನಿಂದ ಇರುವಾಗ, ನೀತಿಗೋಸ್ಕರ ದಾಹವಾಗಿ ಇರುವಾಗ ನೀವು ತೃಪ್ತಿ ಹೊಂದುವಿರಿ. ಸೊ ಇದೇ ಈ ತಿಂಗಳು ದೇವರು ನಿಮ್ಮನ್ನು ವಿಶೇಷವಾಗಿ ಇದುವರೆಗೂ ನೀವು ತುಂಬಿ ಹರಿಯುವ ಒಂದು ಆಶೀರ್ವಾದ, ತುಂಬಿದ ಒಂದು ಸಿಚುವೇಶನ್, ತುಂಬಿದ ಎಲ್ಲದರಲ್ಲೂ ಫುಲ್ ಆಗಿದೆ ಅಂತ ಹೇಳಿದ್ರೆ ಯಾವ ರೀತಿ ತೃಪ್ತಿಯನ್ನ ವ್ಯಕ್ತಪಡಿಸ್ತಿರೋ ಆ ರೀತಿಯಾದ ತಿಂಗಳಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದಿಸ್ ಮಂತ್ ಇಸ್ ಅ ಮಂತ್ ಆಫ್ ಫಿಲ್ಡ್. ಈ ತಿಂಗಳು ತುಂಬಿದ ತಿಂಗಳಾಗಿದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರ ತುಂಬಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಯಾವುದರಿಂದ ತುಂಬಿದೆ, ಏನರಿಂದ ತುಂಬಿದೆ ಅನ್ನುವ ಆ ಕಾರ್ಯವನ್ನು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಈ ದಿನಗಳಲ್ಲಿ ನಾವು ಕೇಳ್ತಾ ಇರುವ ಸತ್ಯ, ಆ ಸತ್ಯವಾಗವೇ ನಾವು ಆಗುವುದಕ್ಕೋಸ್ಕರನೇ ನಾವು ಇಂಥ ಸತ್ಯವನ್ನು ಕೇಳ್ತಾ ಇದ್ವಿ. ಹಾಗಾದ್ರೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ನೀವು ಸತ್ಯವನ್ನು ಈಗ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಸತ್ಯದ ಒಂದು ದಾಹ ನಿಮ್ಮಲ್ಲಿ ಆಲ್ರೆಡಿ ಇದೆ, ಆ ಸತ್ಯದ ಹಸುವು ನಿಮ್ಮಲ್ಲಿ ಆಲ್ರೆಡಿ ಇದೆ. ಅದರಿಂದನೇ ನೀವು ಸತ್ಯವನ್ನು ಕೇಳ್ತಾ ಇದ್ದೀರಾ. ಸೊ ಅದರಿಂದ ದೇವರು ಕೂಡ ನೀವು ಅವರ ಸ್ಥಾನಕ್ಕಿಂತ ಬೇರೆ ಒಂದು ಶರೀರದ ಕಾರ್ಯಗಳು ನಿಮ್ಮಲ್ಲಿ ಪ್ರಾಮುಖ್ಯವಾಗಿದ್ರೆ ಅಂಥವರಿಗೆ ದೇವರು ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ದೇವರ ಸ್ಥಾನ ಅಂದ್ರೆ ಏನ್ ಗೊತ್ತಾ? ದ ಫಸ್ಟ್ ಪ್ಲೇಸ್, ದ ಫಸ್ಟ್ ಪೊಸಿಷನ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಮೊದಲನೇ ಪೊಸಿಷನ್, ಮೊದಲನೇ ಸ್ಥಾನ, ಮೊದಲನೇ ಪ್ರಾಮುಖ್ಯವಾಗಿ ಇರುವ ಅವರ ಜಾಗದಲ್ಲಿ ನೀವು ಬೇರೆ ಒಂದು ಶರೀರದ ಒಂದು ಕಾರ್ಯಗಳು, ಅದು ನಿಮ್ಮ ಕೆಲಸವಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಫೈನಾನ್ಸ್ ಆಗಿರ್ಬೋದು, ಪ್ರಾಪರ್ಟಿ, ಹಣ, ಯಾವುದು ಅವರ ಸ್ಥಾನದಲ್ಲಿ ಅದು ಇದೆಯೋ ಅದನ್ನ ಅಂಥವರಿಗೆ ದೇವರ ಅಷ್ಟು ಸುಲಭವಾಗಿ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಅದೇ ತರ ನನ್ನ ಶರೀರದಲ್ಲಿ ಉನ್ನತ ಸ್ಥಾನದಲ್ಲಿರುವ ಆ ಫಿಸಿಕಲ್ ನೀಡ್, ಆ ಶರೀರದ ಪರಿಸ್ಥಿತಿ, ಇಲ್ಲ ಆ ಶರೀರದ ಸಿಚುವೇಶನ್, ಅದಕ್ಕಿಂತ ಅಪ್ಪ ನನಗೆ ನೀನೇ ಬೇಕು ಅಂತ ಆ ಒಂದು ಬಯಕೆಯನ್ನು ವ್ಯಕ್ತಪಡಿಸುವವರಿಗೆ ಅವರು ಪ್ರಕಟ ಆಗದೆ ಇರುವುದಕ್ಕೂ ಸಾಧ್ಯವಿಲ್ಲವಂತೆ. ನನ್ನ ಶರೀರದ ಒಂದು ಅಗತ್ಯಕ್ಕಿಂತ ಅಪ್ಪ ನನಗೆ ನೀನೇ ಬೇಕು ಅಂತ ಹೇಳುವವರಿಗೆ ಅವರು ಪ್ರಕಟವಾಗದೆ ಇರಕ್ಕೆ ಸಾಧ್ಯನೇ ಇಲ್ವಂತೆ. ದಿಸ್ ಇಸ್ ದ ಟ್ರೂತ್. ಸೊ ಇದೇ ಸತ್ಯ. ಸೊ ಹಾಗಾದ್ರೆ ಸತ್ಯ ಏನಂತ ಹೇಳಿದ್ರೆ, ದೇವರು ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ಇನ್ನೂ ಹೇರಳವಾಗಿ
ಯಾಕಂದ್ರೆ ಅವರ ಬಗ್ಗೆ ವಿವರಿಸ್ಬೇಕಂದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ಯಾಕಂದ್ರೆ ಅವರು ಮಿತಿ ಇಲ್ಲದೆ ಇರುವ ಒಂದು ಡೈಮೆನ್ಷನ್ ಅಲ್ಲಿ ಇದ್ದಾರೆ. ಅವರ ಅಳತೆ ಮಾಡಕ್ಕಾಗದೇ ಇರುವ ಒಂದು ಡೈಮೆನ್ಷನ್ ಅಲ್ಲಿ ಇದ್ದಾರೆ. ಸೊ ಯಾವುದು ಅವರ ಬಗ್ಗೆ ಅವರನ್ನು ವ್ಯಕ್ತಪಡಿಸುವುದಕ್ಕೆ ತಡೆಯಾಗಿದೆ ಅಂದ್ರೆ ಮನುಷ್ಯ, ನಾವೇ. ಸೊ ಅದರಿಂದ ನಾವು ದೇವರನ್ನ ಅನುಭವಿಸಕ್ಕೆ ಆಗದೇ ಇರುವ ಒಂದು ಸಿಚುವೇಶನ್ ಅಂತ ಒಂದು ಕಾರಣ ಒಂದು ಹೇಳಬೇಕಂತ ಹೇಳಿದ್ರೆ, ಅಂದ್ರೆ ಒಂದು ಕತ್ತಲೆಯ ಬಲ ಎಲ್ಲಿದೆ ಅಂದ್ರೆ ದೇವರ ಬಗ್ಗೆ ಅರಿವು ಇಲ್ಲದೆ ಇರುವುದು, ದೇವರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದು. ಸೊ ಅದರಿಂದ ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿಸ್. ನೀವು ಜೆರೆಮಯ 29:13 ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಯು ವಿಲ್ ಸೀಕ್ ಮೀ ಅಂಡ್ ಫೈಂಡ್ ಮೀ ಅಂಡ್ ವೆನ್ ಯು ಸರ್ಚ್ ಫಾರ್ ಮೀ ವಿತ್ ಆಲ್ ಯೋರ್ ಹಾರ್ಟ್. ನನ್ನನ್ನು ಹುಡುಕುವಿರಿ ಪೂರ್ಣ ಹೃದಯದಿಂದ, ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ, ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ಸೊ ಹಾಗಾದ್ರೆ ನೀವು ಅವ್ರನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ, ನೀವು ಅವ್ರನ್ನ ನೋಡಬೇಕು ಅಂತ ಬಯಸುವ ಕಾರ್ಯ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಪೂರ್ಣ ಹೃದಯದಿಂದ ಹುಡುಕುವವರಿಗೆ ಅವರಿಗೆ ಅಂತವರಿಗೆ ಪ್ರಕಟಿಸ್ತಾ ಇದ್ದಾರೆ, ಅಂತವರು ಕಂಡುಕೊಳ್ತಾ ಇದ್ದಾರಂತೆ. ಸೊ ಇವತ್ತು ನೀವು ನಾನು ಕೀ ವರ್ಡ್ ಕಂಡುಕೊಳ್ಳುವಿರಿ, ನೀವು ತುಂಬಿರುವಿರಿ ಅಂತ ಹೇಳುವಾಗ ಯಾವುದರಿಂದ ತುಂಬಿರ್ತೀರಾ ಅನ್ನುವ ಆ ವಿಷಯವನ್ನು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಇದುವರೆಗೂ ತುಂಬಿದಿರಿ ಅಂತ ಹೇಳುವಾಗೆಲ್ಲ ನಮಗೆ ಬರೀ ಶರೀರದ ಆಶೀರ್ವಾದಗಳು, ಬರೀ ಪರಿಸ್ಥಿತಿಗಳು, ಇಲ್ಲ ಯಾವುದೋ ಕೊರತೆ ಇದೆ ತುಂಬಿರೋದು, ಇದ್ರ ಬಗ್ಗೆನೇ ಕೇಳಿ ಈಗ ಅದು ಅಗತ್ಯವಿದ್ರು ನಿಜವಾಗ್ಲೂ ತುಂಬಿರುವುದು ಎಲ್ಲಿ, ನಿಜವಾಗ್ಲೂ ತುಂಬಿರುವುದು ಏನಂದ್ರಿಂದ, ಯಾವುದರಿಂದ ನಾವು ತುಂಬಿರ್ಬೇಕು ಅನ್ನುವ ಆ ಸತ್ಯ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಸತ್ಯ ನಿಮ್ಮನ್ನು ನಿರಂತರವಾಗಿ ದೇವರ ಒಂದು ಉದ್ದೇಶದ ಪ್ರಕಾರ ನೀವು ನಡೀತಾನೆ ಇರ್ತೀರ. ದೇವರ ಉದ್ದೇಶದ ಪ್ರಕಾರ ನಿಮ್ಮ ಜೀವನದಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳನ್ನ ಅನುಭವಿಸ್ತಾನೆ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಅಂಡ್ ಐ ಕೀಪ್ ಸೇಯಿಂಗ್ ಫಿಲ್ಡ್ ಅಂತ ಹೇಳುವಾಗ ನಿಮ್ಮ ಮನಸ್ಸಲ್ಲಿ ಹಾಗೆ ಆತ್ಮವಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಯೇಸುವಿನ ನಾಮದಲ್ಲಿ ನಾನು ತುಂಬಿದ್ದೀನಿ. ಹೌದು ಅಪ್ಪ, ನಾನು ಶರೀರ ಪ್ರಕಾರವಾಗಿರುವ ಕಾರ್ಯಗಳಿಂದ ತುಂಬಿರೋದಕ್ಕಿಂತ ನಾನು ನಿನ್ನ ನೀತಿಗೋಸ್ಕರ ಹಸುವಿನಿಂದ, ನಿನ್ನ ನೀತಿಗೋಸ್ಕರ ನಾನು ದಾಹವಾಗಿ ಇದ್ದೀನಿ ಎಂಬುದನ್ನು ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ ನೀವು ವ್ಯಕ್ತಪಡಿಸುವಾಗ ನಾನು ಹೇಳ್ತಾ ಇದ್ದೀನಿ, ನೀವು ತುಂಬಿದ್ದೀರಾ. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್. ತುಂಬಾ ಗಮನದಿಂದ ಕೇಳಿ. ಹೋಪ್ ಇವತ್ತು ಶನಿವಾರ, ಸೊ ಅನೇಕರಿಗೆ ಇವತ್ತು ರಜಾ ಇರ್ಬೋದು, ಇಲ್ಲ ಯಾವ ತರ ಅಂತ ಗೊತ್ತಿಲ್ಲ. ಸೊ ದೇವರನ್ನ ಯೂಶಲಿ ನಾವು ವೀಕ್ ಡೇಸ್ ಮಾರ್ನಿಂಗ್ ಪ್ರೇಯರ್ ನಾವು ಧ್ಯಾನ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಶನಿವಾರ ಅಂತ ಹೇಳಿದ್ರು. ಇವತ್ತು ಮಾರ್ನಿಂಗ್ ಪ್ರೇಯರ್ ಯೂಶಲಿ ನಾವು ಶನಿವಾರ ನಡೆಸೋದಿಲ್ಲ. ಆದ್ರೂ ಇವತ್ತು ಅಷ್ಟು ಜನ ನೀವು ದೇವರ ಪ್ರಸನ್ನತೆಯಲ್ಲಿ ಇರಲೇಬೇಕು ಅಂತ ನೀವು ಜಾಯ್ನ್ ಆಗಿದ್ದೀರಾ ಅಂದ್ರೆ ಅದು ನೀವಲ್ಲ, ನಿಮ್ಮಲ್ಲಿರುವ ಆ ಆತ್ಮದ ದಾಹ, ಆತ್ಮದ ಹಸುವು ಇವತ್ತು ನಿಮ್ಮನ್ನು ಎದ್ದು ದೇವರ ವಾಕ್ಯವನ್ನು ಹೊಂದಿಕೊಳ್ಳುವಂತೆ ಮಾಡ್ತಾ ಇರುವ ಕಾರ್ಯ. ಸೊ ನೌ ಲೆಟ್ ಮಿ ರಿಪೀಟ್ ದಿಸ್. ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಯಾಕಂದ್ರೆ ಅವರು ತೃಪ್ತಿ ಹೊಂದುವರು. ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಯು ಆರ್ ಫುಲ್. ಸೊ ಇದು ಈ ಪದ ಫಿಲ್ಡ್ ಅನ್ನೋದು ಗ್ರೇಕ ಭಾಷೆಯಲ್ಲಿ ಕಾರ್ಟಾಜೋ, ಯಾರಾದ್ರೂ ಟೈಪ್ ಮಾಡಿ, CHORTAZO, ಕಾರ್ಟಾಜೋ ಅಂತ ಹೇಳಿದ್ರೆ, ಇದು ಎಲ್ಲಿ ಈ ಪದವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಒಂದು ಈಗ ಆ ಕಾಲದಲ್ಲೆಲ್ಲ ಇವಾಗ್ಲೇ ನಮ್ಗೆ ಟೆಕ್ನಾಲಜಿ ವಿಧವಾದ ಒಂದು ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಆ ದಿನದಲ್ಲಿ ಪ್ರಾಮುಖ್ಯವಾಗಿದ್ದ ಕೆಲಸ ಏನಂದ್ರೆ ವ್ಯವಸಾಯ.
ವ್ಯವಸಾಯ ಮಾಡೋದು. ಯಾರು ಶ್ರೀಮಂತರ ಅಂದ್ರೆ ಯಾರ ಹತ್ರ ಹೆಚ್ಚಾದ ಕುರಿಮರಿಗಳಿದೆಯೋ ಅವರೇ ದೊಡ್ಡ ಶ್ರೀಮಂತರು. ಸೊ ಹಾಗಾದ್ರೆ ಈ ಕೊರಟಾಜೋ ಅನ್ನುವ ಪದ ಹೆಂಗಂದ್ರೆ, ಒಂದು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸುವಾಗ ಇಲ್ಲ ನೀರು ಕುಡಿಸುವಾಗ ಅದು ಪರಿಪೂರ್ಣವಾಗಿ ತೃಪ್ತಿಯಾದ ಮೇಲೆ ಅದು ಇನ್ನೂ ಸಾಕು, ನನಗೆ ಕುಡಿಯಕ್ಕಾಗಲ್ಲ ಅನ್ನುವ ಆ ಪರಿಸ್ಥಿತಿಯಲ್ಲಿ ಅದು ತುಂಬಿ ಹೋಗುವ ಆ ಒಂದು ಪದವೇ ಕೊರಟಾಜೋ. ಕೊರಟಾಜೋ ಅಂತ ಹೇಳಿದ್ರೆ ಬೀಯಿಂಗ್ ಫಿಲ್ಡ್ ಟು ದ ಓವರ್ಫ್ಲೋಯಿಂಗ್, ತುಂಬಿ ಹರಿಯುವ ಪರಿಸ್ಥಿತಿ ಈ ಕೊರಟಾಜೋ. ಪೂರ್ಣವಾಗಿ ತೃಪ್ತಿಯಾಗಿರುವುದೇ ಕೊರಟಾಜೋ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ನನಗೆ ಇನ್ನೂ ಏನೋ ಒಂದು ಕೊರತೆ ಇದೆ ಅಂತ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರುವುದು ಕೊರಟಾಜೋ. ಕೊರಟಾಜೋ. ಸೊ ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಈ ತಿಂಗಳು ನೀವು ಎಲ್ಲದರಲ್ಲೂ ಕೊರಟಾಜೋ ಇನ್ ಜೀಸಸ್ ನೇಮ್. ಸೊ ಹಾಗಾದ್ರೆ ನೀವು ಅದರಿಂದ ತುಂಬಿರುವಾಗ, ನೀವು ಸಾಧಾರಣವಾಗಿ ಈಗ 10 ಲೀಟರ್ ಇದೆ ಅಂತ ಹೇಳಿದ್ರೆ 10 ಲೀಟರ್ ಅದು ಒದ್ದಾಡ್ತಾ ಇರೋದಲ್ಲ, 10 ಲೀಟರ್ ತುಂಬಿ ಹರಿಯುವ ಸ್ಟೇಟ್ ಅಲ್ಲಿ ಇರ್ತೀರಾ. ಯೇಸುವಿನ ನಾಮದಲ್ಲಿ ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿರ್ತೀರಾ. ಇನ್ನು ಇಲ್ಲಿ ಸ್ವಲ್ಪ ಜಾಗ ಇದೆ ತುಂಬಿಸಕ್ಕೆ ಅನ್ನುವ ಸಿಚುವೇಶನ್ ಅಲ್ಲ, ನೀವು ಯಾವಾಗ್ಲೂ ತುಂಬಿರ್ತೀರಾ ಯೇಸುವಿನ ನಾಮದಲ್ಲಿ. ಈಗ ಯಾವುದರಿಂದ ನಾವು ಇವತ್ತು ನಮಗೆ ಗೊತ್ತು, ನಾವು ದೇವರ ಪ್ರಸನ್ನತೆಯಲ್ಲಿ ಬರುವಾಗೆಲ್ಲ ನಮಗೆ ಎಂತ ಒಂದು ಶರೀರದ ಅಗತ್ಯಗಳಿದ್ರು ದೇವರ ಬಳಿಯಲ್ಲಿ ಬರುವಾಗ ದೇವರು ಕೊಡುವುದೇ ವಾಕ್ಯ. ಸೊ ಹಾಗಂದ್ರೆ ಇವಾಗ ಯಾವುದರಿಂದ ತುಂಬಿರಬೇಕು ಅಂತ ಹೇಳಿದ್ರೆ, ನೀವು ವಾಕ್ಯದಿಂದ ತುಂಬಿರಬೇಕು. ವಾಕ್ಯ ಎಂಬುವ ಯೇಸುವಿನಿಂದ ತುಂಬಿರಬೇಕು. ಸೊ ಹಾಗಾದ್ರೆ ನೀವು ನೀತಿಗೋಸ್ಕರ ತವಕ ಪಡ್ರಿ, ನೀತಿಗೋಸ್ಕರ ಹಸುವಿನಿಂದ ಇರಿ, ನೀತಿಗೋಸ್ಕರ ದಾಹವಾಗಿರಿ ಅಂತ ಹೇಳುವಾಗ ಆ ನೀತಿ ಅನ್ನೋದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ನೀವು ಎಲ್ಲೇ ತನಕ ಯೇಸುವಿನಿಂದ ತುಂಬಿರ್ತೀರೋ, ಅದಕ್ಕೆ 1 ಕೊರಿಂಥಿಯ 1:30 ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಆದರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಆತನಿಂದಲೇ. ಆತನು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣವು, ವಿಮೋಚನೆಗಳಾಗಿ ಮಾಡಲ್ಪಟ್ಟಿದ್ದಾನೆ. ಸೊ ಹಾಗಾದ್ರೆ ಈಗ ಕ್ವಶನ್ಗೆ ಆನ್ಸರ್, ಈ ತಿಂಗಳು ಒಂದೊಂದು ದಿನನೂ ನೀವು ಯೇಸುವಿನಿಂದ ತುಂಬಿರುವಾಗ ಆತನೇ ಜ್ಞಾನವಾಗಿಯೂ, ನೀತಿಯಾಗಿಯೂ, ಪರಿಶುದ್ಧವಾಗಿಯೂ, ವಿಮೋಚನೆಯಾಗಿಯೂ ಅವರು ನಿಮ್ಮಲ್ಲಿ ಪ್ರಕಟವಾಗ್ತಾ ಇದ್ದಾರಂತೆ. ಯಾಕೆ ನೀವು ಪಾಸ್ಟರ್ ನಾನು 10 ಲಕ್ಷ ಸಾಲದಲ್ಲಿದ್ದೀನಿ, ಪಾಸ್ಟರ್ ನನ್ನ ಶರೀರದಲ್ಲಿ ಇಂಥ ಒಂದು ಕಾಯಿಲೆ ಇದೆ, ಅದನ್ನ ನಾನು ಕೊಡು ಅಂತ ಕೇಳಿದ್ರೆ ನೀವು ನನಗೆ ವಾಕ್ಯ ಎಂಬ ಯೇಸುವನ್ನು ಕೊಡ್ತಾ ಇದ್ದೀರಲ್ಲ. ಈಗ ನಾನು ಹೇಳ್ತೀನಿ ನೋಡಿ, ದಿಸ್ ಇಸ್ ದ ಥೀಮ್ ಅಂಡ್ ದಿಸ್ ಇಸ್ ದ ಪ್ರಿನ್ಸಿಪಲ್. ಈ ತಿಂಗಳಿಗೆ ದೇವರು ನಿಮಗೆ ವಾಗ್ದಾನವಾಗಿ ಕೊಡ್ತಾ ಇರುವ ಪದ ಫೆಲ್ ಕೊರಟಾಜೋ ಅಂತ ಹೇಳುವಾಗ ಅದರ ಅರ್ಥ, ನಾನು ಶರೀರ ಪ್ರಕಾರವಾಗಿ ನಾನು ನಿನಗೆ ಏನು ಕೊಟ್ರು, ಎಷ್ಟು ಕೊಟ್ರು ನೀನು ತೃಪ್ತಿ ಆಗಕ್ಕೆ ಸಾಧ್ಯವಿಲ್ಲ. ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮನುಷ್ಯ 1000 ಕೋಟಿ ಅವನ ಹತ್ರ ಇದ್ರು 10 ರೂಪಾಯಿ ಇನ್ನೊಬ್ಬನಿಗೆ ಕೊಡಕ್ ಮನ್ಸು ಬರ್ತಾ ಇಲ್ಲ. ಅವನು ಇನ್ನೂ 2000 ಕೋಟಿ ಹೆಂಗ್ ಮಾಡೋದು ಅಂತ ಇನ್ನೂ ಹಸುವಿನಿಂದ ಇದ್ದಾನೆ, ದಾಹವಾಗಿದ್ದಾನೆ. ಒಂದು 2000 ಕೋಟಿ ಇರುವ ವ್ಯಕ್ತಿ ಅವನಾದ್ರೂ ತೃಪ್ತಿಯಾಗಿದ್ದಾನ? ಇಲ್ಲ. ಅವನು 3000 ಕೋಟಿ ಹೆಂಗೆ ಮಾಡೋದು? ಈಗ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ, ಭೂಮಿಯಲ್ಲಿ ಇರೋದೆಲ್ಲ ಅನುಭವಿಸ್ಬಿಟ್ಟೆ, ಈಗ ಇನ್ನೊಂದು ಪ್ಲಾನೆಟ್, ಇನ್ನೊಂದು ಗ್ರಹದಲ್ಲಿ ಏನಿದೆ ಅಂತ ಅಲ್ಲಿ ರಿಸರ್ಚ್ ಮಾಡಕ್ಕೆ ತವಕ ಪಡ್ತಾ ಇದ್ದಾನೆ. ಸೊ ಹಾಗಾದ್ರೆ ಶರೀರ ಪ್ರಕಾರವಾಗಿರುವ ಕಾರ್ಯಗಳು, ಶರೀರ ಪ್ರಕಾರವಾಗಿರುವ ನೆಸೆಸಿಟೀಸ್, ಅಗತ್ಯಗಳು
ನಿಮ್ಮನ್ನು ತುಂಬಿಸಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ಒರಿಜಿನಲ್ ಡಿಸೈನ್ ಅಲ್ಲಿ ಈ ಚಿತ್ರವನ್ನು ನೋಡ್ತಾ ಇರುವಾಗ ನನಗೆ ದೇವರು ತೋರಿಸಿದ ದೃಶ್ಯ ಏನಂತ ಹೇಳಿದ್ರೆ, ಇಮ್ಯಾಜಿನ್ ಮಾಡಿ ನೋಡಿ, ದೇವರು ಮನುಷ್ಯನನ್ನು ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಕ್ರಮವಾಗಿ ಯಾವ್ಯಾವುದಕ್ಕೆ ಯಾವ್ದು ಮನುಷ್ಯನ ಶರೀರದಲ್ಲಿರುವ ಒಂದೊಂದು ಅಂಗಗಳಲ್ಲಿ ಯಾವ್ದಾದ್ರೂ ಒಂದು ಅಗತ್ಯವಿಲ್ಲ, ಇದು ವೇಸ್ಟ್ ಆಗಿದೆ ಅಂತ ಇರುವ ಭಾಗ ಏನಾದ್ರೂ ಇದೆಯಾ? ಅದೇ ರೀತಿ ಅವರು ಸೃಷ್ಟಿಸಿರುವ ಒಂದೊಂದು ಅಂಗಗಳಲ್ಲಿ ಇದು ಅದರ ಕೆಲಸವನ್ನು ಮಾಡ್ತಾ ಇಲ್ಲ, ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಏನಾದ್ರೂ ಇದೆಯಾ? ನಾನು ಹೇಳ್ತಾ ಇದ್ದೀನಿ, ನೀವು ಯಾವ್ದು ವೇಸ್ಟ್ ಅನ್ಕೊಂಡಿದ್ದೀರೋ ಅದು ನಿಜವಾಗ್ಲೂ ವೇಸ್ಟ್ ಅಲ್ಲ, ಅದು ಯಾವ್ದಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ವಿಷಯ ನಿಮ್ಗೆ ತಿಳಿದಿಲ್ಲ ಅಷ್ಟೇ. ಐ ಆಮ್ ಟೆಲಿಂಗ್ ಯು, ದೇವರು ಸೃಷ್ಟಿಸಿರೋದು ಎಲ್ಲವೂ ಉದ್ದೇಶಪೂರ್ವಕವಾಗಿದೆ. ಅವರ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ ಒಂದೊಂದು ಕಾರ್ಯವು ಅದು ಆತನಲ್ಲೇ ಸೃಷ್ಟಿ ಮಾಡಲ್ಪಟ್ಟಿರೋದ್ರಿಂದ ಆತನಲ್ಲಿ ಇರುವವರು ಮಾತ್ರನೇ ತೃಪ್ತಿಯಾಗಿರಕ್ ಸಾಧ್ಯ. ಸೊ ಇಮ್ಯಾಜಿನ್ ಮಾಡಿ ನೋಡಿ, ಈಗ ಒಂದು ಮನುಷ್ಯ, ಈಗ ಜನರಲ್ ಆಗಿ ಒಂದು ಮನುಷ್ಯ ಇದ್ದಾನೆ, ಅವನಿಗೆ ಒಂದು ಕಣ್ಣು ಇಲ್ಲದೆ, ಅಂದ್ರೆ ಈ ಜಾಗ ಮಾತ್ರ ಕ್ಲೋಸ್ ಆಗ್ಬಿಟ್ಟಿದ್ರೆ ಅವನ ಅಪಿಯರೆನ್ಸ್ ಹೇಗಿರೋದು, ಇಲ್ಲ ಮೂಗು ಇಲ್ಲದೆ ಇದ್ರೆ ಆ ಒಂದು ಅಪಿಯರೆನ್ಸ್ ಹೇಗೆ ಇರೋದು, ಇಲ್ಲ ಒಂದು ಕೈ ಇಲ್ಲದೆ ಇದ್ರೆ, ಒಂದು ಕಾಲು ಇಲ್ಲದೆ ಇದ್ರೆ, ಇಲ್ಲ ತಲೆ ಇಲ್ಲದೆ ಬರೀ ಶರೀರ ಮಾತ್ರ ಇದ್ದಿದೆ, ಈ ತರ ಒಂದು ಅಂಗ ಇಲ್ಲದೆ ಇದ್ದಿದ್ರೆ ಅವನು ನೋಡುವುದಕ್ಕೆ ನಾವೇನಂತೀವಿ, ಅವನು ಪರಿಪೂರ್ಣವಾದ ಮನುಷ್ಯನೇ ಅಲ್ಲ. ಸೊ ಹಾಗಾದ್ರೆ ಒಂದು ಮನುಷ್ಯನ ಅದೇ ರೀತಿ ಆತ್ಮದಲ್ಲಿ, ಸ್ಪಿರಿಟ್ ಮ್ಯಾನ್, ಯು ಆರ್ ಅ ಸ್ಪಿರಿಟ್ ಬೀಯಿಂಗ್, ನೀವು ಆತ್ಮದ ವ್ಯಕ್ತಿ. ನೀವು ಎಲ್ಲಾ ಕಡೆ ನೀವು ಎಲ್ಲ ಇನ್ನೊಂದು ಒಂದು ಹೊಸ ಮನೆ ಕಟ್ಟಿದ್ದೀರಾ, ಡೋರ್ ಇದೆ, ಡೋರ್ ಪಕ್ಕದಲ್ಲಿ ಎಲ್ಲಾ ಕಡೆ ಕಲ್ಲು ಇಟ್ಟಿದ್ದೀರಾ, ಆದ್ರೆ ಒಂದು ಕಡೆ ಮಾತ್ರ ಒಂದು ಕಲ್ಲು ಇಡಕ್ ಜಾಗ ಇಲ್ಲದೆ ಅಲ್ಲಿ ಮಾತ್ರ ಒಂದು ತೂತಿದೆ ಅನ್ಕೊಳ್ಳಿ. ಈಗ ಅದು ಕಾಣುತ್ತಾ? ಇಲ್ಲ ಅದು ಮನೆ ತರ ಇರುತ್ತಾ? ನಿಮಗೆ ಅದನ್ನ ಇನ್ನೊಂದು ಕಲ್ಲನ್ನ ತಗೊಂಡು ಇಟ್ಟು ಅದನ್ನ ಪರಿಪೂರ್ಣವಾಗಿ ಪ್ಲಾಸ್ಟಿಂಗ್ ಮಾಡಿ ಅದು ಈವನ್ ಆಗಿ ಮಾಡಿ ಆ ರೀತಿಯಾಗಿ ಫುಲ್ ಆಗಿ ಮುಗಿಸೋ ತನಕ ಅದು ಮನೆ ಫುಲ್ ಆಗೋದಿಲ್ಲ, ಕಂಪ್ಲೀಟ್ ಆಗೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲದರಿಂದನೂ ತುಂಬಿದ್ರು ಕೂಡ, ನಿಮಗೆ ಎಲ್ಲ ಇದೆ ಅಂದ್ರೂ ಕೂಡ ನಿಮ್ಮಲ್ಲಿ ಆ ಒಂದು ಹೋಲ್, ಆ ತೂತನ್ನ ಕವರ್ ಮಾಡೋಕೆ, ಅದು ಫಿಲ್ ಮಾಡೋಕೆ ಸಾಧ್ಯವಾಗಿರುವುದೇ ಯೇಸು ಕ್ರಿಸ್ತನಿಂದಲೇ ಮಾತ್ರ, ಯೇಸುವಿನಿಂದ ಮಾತ್ರನೇ. ಸೊ ಹಾಗಾದ್ರೆ ಮನುಷ್ಯನ ಯಾವಾಗ ಫುಲ್ ಆಗ್ತಾನೆ, ಮನುಷ್ಯನ ಯಾವಾಗ ತೃಪ್ತಿ, ಪರಿಪೂರ್ಣವಾದ ತೃಪ್ತಿ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಯೇಸು ಕ್ರಿಸ್ತನಲ್ಲಿ ಅವನಿದ್ದು ಅವನಲ್ಲಿ ಯೇಸು ಕ್ರಿಸ್ತನು ಇರುವಾಗ ಮಾತ್ರನೇ ಆ ಗ್ಯಾಪ್ ಕ್ಲೋಸ್ ಆಗೋದು, ಆ ಪಾತ್ರೆ ತುಂಬಿದೆ ಅಂತ ಹೇಳಕ್ ಬರೋದು, ಅದು ಓವರ್ಫ್ಲೋ ಆಗಕ್ಕೆ ಸಾಧ್ಯವಾಗುವುದು ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ಈ ದಿನಗಳಲ್ಲಿ ಇಂಥ ಸತ್ಯವನ್ನು ಕೇಳ್ತಾ ಇದ್ದೀರಲ್ಲ, ನೌ ಯು ಆರ್ ಗೆಟಿಂಗ್ ಫಿಲ್ಡ್. ನೀವು ಕೇಳ್ತಾ ಇರುವ ವಾಕ್ಯದ ಮೂಲಕ ನೀವು ತುಂಬ್ತಾ ಇದ್ದೀರಾ. ನೀವು ಈ ರೀತಿಯಾಗಿ ವಾಕ್ಯದ ಮೂಲಕ ತುಂಬುವಾಗ ಮಾತ್ರನೇ ನೀವು ಪರಿಪೂರ್ಣವಾಗಿ ತುಂಬಿರಕ್ಕೆ ಸಾಧ್ಯ, ತುಂಬಿ ಹರಿಲಿಕ್ಕೆ ಸಾಧ್ಯ. ನೀವು ತುಂಬಿರುವಾಗ ತೃಪ್ತಿಯಾಗಿರಕ್ಕೆ ಸಾಧ್ಯ. ನೀವು ತುಂಬಿರುವಾಗ ಅದು ಕಡಿಮೆ ಆಗಕ್ಕೆ ಸಾಧ್ಯವಿಲ್ಲ, ಅದು ಖಾಲಿ ಆಗಕ್ಕೆ ಸಾಧ್ಯವಿಲ್ಲ, ಅದು ಎಕ್ಸ್ಪೈರಿ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಅದಕ್ಕೆ ದೇವ್ರು ಏನಕ್ಕೆ, ಈಗ ನಾನು ಹೇಳ್ತೀನಿ ನೋಡಿ, ದೇವರು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ನಾನು ಯಾಕೆ ನಿನ್ನನ್ನು ಯೇಸು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ನೀನು ಏನ್ ಕೇಳಿದ್ರು ಆ ಒಂದು ಶರೀರದ ಕಾರ್ಯ ನಿನ್ನನ್ನು ತುಂಬಿಸಲಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ತೃಪ್ತಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಿನಗೆ ಏನ್ ಬೇಕಾಗಿದೆಯೋ ಅದಕ್ಕೆ ನನ್ನ ಮಗನ, ನನ್ನ ಕುಮಾರ, ನನಗಿದ್ದ ಒಬ್ಬನೇ ಕುಮಾರನೇ ನಿನಗೆ ಕೊಡ್ತಾ ಇದ್ದೀನಿ. ಅವ್ರನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಏನ್ ಕೊಡ್ತಾ ಇದಾರೆ? ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ? ನೀನು 10 ರೂಪಾಯಿ ಕೇಳಿದ್ರು ಯೇಸುವನ್ನೇ ಕೊಡೋದು, 10 ಕೋಟಿ ಕೇಳಿದ್ರು ಯೇಸುವನ್ನೇ ಕೊಡೋದು. ಯಾಕಂದ್ರೆ ಯೇಸು ನಿಮ್ಮಲ್ಲಿ ಪ್ರಕಟವಾದ ಮೇಲೆ
ದೇವರ ಉದ್ದೇಶದ ಪ್ರಕಾರ ನಿಮ್ಮನ್ನು ಯಾವ ರೀತಿ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರೋ ಅದುವಾಗವೇ ಅವರು ಪ್ರಕಟವಾಗ್ತಾ ಇದ್ದಾರೆ. ಹಿ ಈಸ್ ಬಿಕಮಿಂಗ್, ಆ ಒಂದು ಹೋಲ್ ನ, ಆ ಒಂದು ಗ್ಯಾಪ್ ನ, ಅದು ಅವರ ಅಲ್ಲದೆ ಬೇರೆ ಒಬ್ರು ಫಿಲ್ ಮಾಡಕ್ಕೆ, ಕ್ಲೋಸ್ ಮಾಡಕ್ಕೆ ಸಾಧ್ಯವಿಲ್ಲ ಅಂತಾನೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿದ್ದು. ಅದಕ್ಕೆ ಯೇಸು ಯೋಹಾನ 7:37-39 ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಹಬ್ಬದ ಆ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಆತನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಆದರೆ ಆತನು ತನ್ನಲ್ಲಿ ವಿಶ್ವಾಸವಿಡುವವರು ಹೊಂದಲಿರುವ ಆತ್ಮನನ್ನು ಕುರಿತು ಇದನ್ನು ಹೇಳಿದನು. ಯಾಕಂದರೆ ಯೇಸು ಇನ್ನು ಮಹಿಮೆ ಹೊಂದಿರಲಿಲ್ಲವಾದ್ದರಿಂದ ಪವಿತ್ರಾತ್ಮನು ಇನ್ನು ಕೊಡಲ್ಪಟ್ಟಿರಲಿಲ್ಲ. ಸೊ ಹಾಗಾದ್ರೆ ನೀವು ಎಷ್ಟು ಯೇಸು ಬೇಕು ಅಂತ ಬಯಕೆಯಿಂದ ಇದ್ದೀರೋ, ದಾಹವಾಗಿದ್ದೀರೋ, ಅವರ ನಿಮ್ಮ ಜೀವನದಲ್ಲಿರುವ ಆ ಗ್ಯಾಪ್, ಆ ಒಂದು ಕಾರ್ಯವನ್ನು ಯೇಸುವೆ ಪೂರ್ತಿ ಮಾಡುವಾಗ ಅಲ್ಲಿ ಸೆಕೆಂಡ್ ಕಾರ್ಯ ಏನ್ ನಡೀತಾ ಇದೆ ಅಂದ್ರೆ, ಜೀವಕರವಾದ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದಂತೆ. ಒಂದು ಹೊಳೆಗಳು ರಿವರ್ ಅಲ್ಲ, ರಿವರ್ಸ್ ನಿಮ್ಮ ಒಳಗಡೆಯಿಂದ ಹರಿಯುವುದಂತೆ ಆ ನೀರು, ಆ ಹೊಳೆಗಳು ಅನ್ನೋದು ಯಾರು ಅಂದ್ರೆ ಪವಿತ್ರಾತ್ಮನು, ದ ಹೋಲಿ ಸ್ಪಿರಿಟ್. ಯಾಕಂದ್ರೆ ನೀವು ಎಷ್ಟು ದಾಹವಾಗಿದ್ದೀರೋ, ಎಷ್ಟು ಬಯಕೆಯಿಂದ ಇದ್ದೀರೋ ವಾಕ್ಯ ಎಂಬ ಯೇಸುವನ್ನು ಹೊಂದಿಕೊಳ್ಳಲಿಕ್ಕೆ, ಅಷ್ಟು ಹೆಚ್ಚಾಗಿ ವಾಕ್ಯದ ಆತ್ಮವಾಗಿರುವ ಪವಿತ್ರಾತ್ಮನು ನಿಮ್ಮ ಒಳಗಿಂದ ಅವರು ಪ್ರಕಟಿಸ್ತಾ ಇದ್ದಾರಂತೆ ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ನೀವು ಎಷ್ಟು ದಾಹವಾಗಿದ್ದೀರೋ ಅಷ್ಟು ಹೆಚ್ಚಾಗಿ ನಿಮ್ಮನ್ನು ಪವಿತ್ರಾತ್ಮದಿಂದ ತುಂಬಿಸ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮ್ಮ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದಾರೆ, ಈಸ್ ಫ್ಲೋಯಿಂಗ್, ಅವರು ಹರಿತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ? ನಿಮ್ಮ ಜೀವನದಲ್ಲಿ ಕಾಣುವ ರೂಪದಲ್ಲಿ ಇರುವ ಅಗತ್ಯಗಳಾಗ್ಲಿ, ನಿಮಗೆ ಬೇಕಾಗಿರುವ ಏನ ಕಾರ್ಯ ಆಗ್ಬೇಕೋ, ಇಲ್ಲ ಏನ ಅವಶ್ಯಕತೆ ಇದೆಯೋ, ಅದುವಾಗವೇ ಪವಿತ್ರಾತ್ಮನ ಕಾಣುವ ರೂಪದಲ್ಲಿ ಪ್ರಕಟವಾಗುವ ಕಾರ್ಯ. ನಿಮಗೆ ಹಣ ಅಗತ್ಯವಿದೆಯಾ? ಆ ಒಳಗಡೆಯಿಂದ ಪವಿತ್ರಾತ್ಮನ ಕಾಣುವ ರೂಪದಲ್ಲಿ ಪ್ರಕಟವಾಗುವುದು. ನಿಮ್ಮ ಶರೀರದಲ್ಲಿ ಆರೋಗ್ಯ ಬೇಕಾಗಿದೆಯಾ? ಅವರು ಒಳಗಡೆ ಅವರನ್ನು ಅನುಭವಿಸುವುದರ ನಿಮಿತ್ತವಾಗಿ ಹೊಳೆಗಳಾಗಿರುವ ಪವಿತ್ರಾತ್ಮನ ಹೊರಗಡೆ ಪ್ರಕಟಿಸುವ ಕಾರ್ಯವೇ ಆರೋಗ್ಯ. ಸೊ ಹಾಗಾದ್ರೆ ನೀವು ಹಸುವಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ದಾಹವಾಗಿರ್ಬೇಕು ಅಂತ ಹೇಳಿದ್ರೆ, ಅದು ಯೇಸುವಲ್ಲಿ ಹಸುವಿನಿಂದ, ಯೇಸು ಬೇಕು ಅಂತ ಹಸುವಿನಿಂದ ಇರಿ, ಯೇಸು ಬೇಕು ಅಂತ ದಾಹವಾಗಿರಿ. ಯೇಸು ಅಂತ ಹೇಳುವಾಗಲ್ಲ ವಾಕ್ಯ, ಈಗ ನೀವು ಹೊಂದಿಕೊಳ್ಳುವ ವಾಕ್ಯವೇ ಯೇಸು. ಆ ವಾಕ್ಯಕ್ಕೋಸ್ಕರ ದಾಹವಾಗಿರೋರು, ವಾಕ್ಯಕ್ಕೋಸ್ಕರ ಹಸುವಿನಿಂದ ಇರುವವರು, ಅವರು ಯೇಸುವನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಯೇಸು ಈ ರೀತಿಯಾಗಿ ಹೇಳಿದ್ದು, ನಾನೇ ಜೀವದ ರೊಟ್ಟಿ, ಐ ಆಮ್ ದ ಬ್ರೆಡ್ ಆಫ್ ಲೈಫ್. ನಾನು ಜೀವದ ರೊಟ್ಟಿ ಆಗಿದ್ದೀನಿ, ನನ್ನನ್ನು ತಿನ್ನುವನು, ನನ್ನನ್ನು ಕುಡಿಯುವನು, ಅವನು ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ, ಹಸುವಿನಿಂದನೂ ಇರುವುದಿಲ್ಲ. ಸೊ ಹಾಗಾದ್ರೆ ಅವರನ್ನು ತಿನ್ನುವಾಗ, ಅವರನ್ನು ಕುಡಿಯುವಾಗ ನೀವು ಪೂರ್ಣವಾಗಿ ತುಂಬಿರ್ತೀರಾ, ಪೂರ್ಣವಾಗಿ ತೃಪ್ತಿಯಾಗಿರ್ತೀರಾ. ಯಾವಾಗ ನಾನು ಹೇಳ್ತಾ ಇರುವ ಆರ್ಡರ್ನ ತುಂಬಾ ಗಮನದಿಂದ ಹೊಂದಿಕೊಳ್ಳಿ. ನೀವು ಎಷ್ಟು ದೇವರ ಒಂದು ವಾಕ್ಯವನ್ನು ದಾಹವಾಗಿ ಹೊಂದಿಕೊಳ್ತಾ ಇರೋ, ಅವಾಗ್ಲೇ ವಾಕ್ಯದ ಆತ್ಮವಾಗಿರುವ ಪವಿತ್ರಾತ್ಮನು ನಿಮ್ಮ ಒಳಗಡೆಯಿಂದ ಹೊರಗಡೆ ಪ್ರಕಟವಾಗಕ್ಕೆ ಸಾಧ್ಯ. ನೀವು ಯಾವಾಗ ನಿಮ್ಮ ಒಳಗಡೆಯಿಂದ ಪವಿತ್ರಾತ್ಮನ ಪ್ರಕಟವಾಗ್ತಾನೋ ಅವಾಗ ದೇವರ ಪ್ರಸನ್ನತೆ ನಿಮ್ಮ ಒಳಗಡೆನೋ ನಿಮ್ಮ ಹೊರಗಡೆನೋ ನೀವು ಅನುಭವಿಸ್ತಾ ಇರ್ತೀರಾ. ಅದಕ್ಕೆ ಕೀರ್ತನೆ 16:11 ಹೇಳ್ತಾ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ಪೂರ್ಣವಾದ ಆನಂದ. ಇನ್ ಯೋರ್ ಪ್ರೆಸೆನ್ಸ್ ದರ್ ಇಸ್ ಫುಲ್ನೆಸ್ ಆಫ್ ಜಾಯ್. ಸೊ ಹಾಗಾದ್ರೆ ನೀವು ಯೇಸು ಬೇಕು ಎಂಬುವ ವಾಕ್ಯದ ಮೂಲಕ ನೀವು ದಾಹವನ್ನು ವ್ಯಕ್ತಪಡಿಸಿದ್ರೆ ಪವಿತ್ರಾತ್ಮದಿಂದ ತುಂಬಿರ್ತೀರಾ. ಪವಿತ್ರಾತ್ಮದಿಂದ ತುಂಬಿ ಅವರು ಪ್ರಕಟಿಸುವುದೇ ದೇವರ ಪ್ರಸನ್ನತೆಯನ್ನು. ಅಂದ್ರೆ ದೇವರ ಪ್ರಸನ್ನತೆ ಎಂದರೆ ಏನು? ನೀವು ಯಾವ ಸ್ಥಳದಲ್ಲಿದ್ದೀರೋ, ನೀವು ಎಲ್ಲಿಗೆ ಹೋಗ್ತಿದ್ದೀರೋ, ನೀವು ಎಲ್ಲಿಗೆ ಬರ್ತಾ ಇದ್ದೀರೋ, ನೀವಿರುವುದೇ ಅವರ ಪ್ರಸನ್ನತೆಯಲ್ಲಿ.
ಅವರ ಪ್ರಸನ್ನತೆಯಲ್ಲಿ ಇರುವವರು ಯಾವಾಗಲೂ ಆನಂದವಾಗಿರ್ತಾರೆ. ಭಯ ಇರುವ ಪರಿಸ್ಥಿತಿಯಲ್ಲಿ ಧೈರ್ಯವನ್ನು ವ್ಯಕ್ತಪಡಿಸ್ತಾರೆ. ಚಿಂತೆ ಇರುವ ಪರಿಸ್ಥಿತಿಯಲ್ಲಿ ದೇವರ ಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಸೊ ಅದಕ್ಕೆ ದಾವೀದನು ಈ ಒಂದು ರಹಸ್ಯವನ್ನು ಅವನಲ್ಲಿ ಆತ್ಮವಾಗಿ ಈ ಒಂದು ಸತ್ಯ ಬೇರೂರಿರೋದ್ರಿಂದ ಅವನ ಮರಣದ ಪರಿಸ್ಥಿತಿಯಲ್ಲೂ ದೇವರಿಗೆ ಹಾಡಾಡಿ ಕೊಂಡಾಡುತ್ತಾ ನನಗೆ ನೀನು ಬೇಕಪ್ಪ ಅಂತ ಅವರನ್ನೇ ಅವನು ಕೂಗಾಡ್ತಾ ಇದ್ದ. ಮೋಸೆ, ನಾನು ನಿನ್ನ ಪ್ರಸನ್ನತೆ ನನ್ನ ಜೊತೆ ಬಂದಿಲ್ಲ ಅಂದ್ರೆ ನನ್ನನ್ನು ಇಲ್ಲಿಂದ ನನ್ಗೆ ಎಲ್ಲಿಗೂ ಕರ್ಕೊಂಡು ಹೋಗ್ಬಿಡ, ನಮ್ಮನ್ನು ಬಿಟ್ಬಿಡು ಅಂತಾನೆ. ಸೊ ಹಾಗಾದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಯಾರ್ಯಾರು ದೇವರನ್ನು ದೇವರೇ ನನಗೊಂದು ಅಗತ್ಯವಿದೆ, ನನಗೆ ಸಾಲ ಇದೆ, ನನಗೆ ಸ್ವಸ್ಥತೆ ಬೇಕು, ನನ್ನ ಜೀವನದಲ್ಲಿ ಜಯ ಬೇಕು ಅಂತ ಅದಕ್ಕೆ ದಾಹವಾಗಿರದೆ, ಅಪ್ಪ ನನ್ನ ದಾಹ ನನಗೆ ನೀನು ಬೇಕು, ನನಗೆ ನಿನ್ನ ಮೇಲೆ ದಾಹವಾಗಿದೆ, ನಿನ್ನ ಮೇಲೆ ನಾನು ಹಸುವಿನಿಂದ ಇದ್ದೀನಿ, ಅದರಿಂದ ನಿನ್ನನ್ನು ಹೊಂದಿಕೊಳ್ಳುವಾಗ, ನಿನ್ನನ್ನು ಅನುಭವಿಸುವಾಗ ನನಗೆ ಗೊತ್ತು ಬೇರೆ ಇದೆಲ್ಲ ಅದರ ಜಾಗದಲ್ಲಿ ಏನೇನು ಆಗಬೇಕು, ಹೇಗಾಗಬೇಕು, ಯಾವ ಕೆಪಾಸಿಟಿಯಲ್ಲಿ ಆಗಬೇಕು ಅದೆಲ್ಲ ಕ್ರಮವಾಗಿ ಸರಿಯಾಗಿ ಆಶೀರ್ವಾದವಾಗಿ ಜಯವಾಗಿ ನಡೆಯುತ್ತೆ ಅಂತ ಗೊತ್ತಪ್ಪ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟ್ಗಳು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಉದ್ದೇಶದ ಪ್ರಕಾರ ಎಲ್ಲ ಕಾರ್ಯಗಳು ಪ್ರಕಟವಾಗುವಂತೆ ನಿಮಗೆ ಅವರ ಮೇಲೆ ದಾಹ ಹೆಚ್ಚಾಗ್ಲಿ, ಅವರ ಮೇಲೆ ನಿಮಗೆ ಹಸುವು ಹೆಚ್ಚಾಗ್ಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಯೇಸುವೇ ಬೇಕು ಅಂತ ಹೇಳುವಾಗ ಪವಿತ್ರಾತ್ಮದಿಂದ ತುಂಬಿದ್ದೀರಾ. ಪವಿತ್ರಾತ್ಮದಿಂದ ತುಂಬಿರುವಾಗ ಅವರು ವ್ಯಕ್ತಪಡಿಸುವುದೇ ಪ್ರಸನ್ನತೆ. ಅವರ ಪ್ರಸನ್ನತೆ ನೀವು ತುಂಬಿರುವಾಗ, ಅವರ ಪ್ರಸನ್ನತೆಯಲ್ಲೇ ನೀವು ಇರುವಾಗ ನಿಮ್ಮ ಒಳಗಡೆಯಿಂದ ಬರುವ ನಿಮ್ಮ ದೃಷ್ಟಿಯಾಗ್ಲಿ, ನಿಮ್ಮ ಮಾತಾಗ್ಲಿ, ನಿಮ್ಮ ಕ್ರಿಯೆ ಆಗ್ಲಿ ಎಲ್ಲ ದೇವರ ಸ್ವಭಾವವಾಗಿರುತ್ತೆ. ದೇವರ ಸ್ವಭಾವ. ಅದಕ್ಕೆ 2ನೇ ಪೇತ್ರನು 1:4 ಹೇಳ್ತಾ ಇದೆ, through this you are the partakers of divine nature. ಆಗ ಈ ವಾಕ್ಯ 2 ಪೇತ್ರನು 1:4 ಹೇಳ್ತಾ ಇರುವ ಕಾರ್ಯವೇ, ನೀವು ಈ ಲೋಕದ ಜನರ ಹಾಗೆ ಜೀವಿಸೋದಿಲ್ಲ, ನಿಮ್ಮಲ್ಲಿ ದೈವಿಕವಾದ ಅಲೌಕಿಕವಾದ ಕಾರ್ಯಗಳ ನಿಮ್ಮಲ್ಲಿ ಪ್ರಕಟವಾಗುವುದು, ನೀವು ಅದನ್ನೇ ಅನುಭವಿಸೋರಾಗಿರ್ತೀರಾ ಅಂತ ವಾಕ್ಯ ಹೇಳ್ತಾ ಇದೆ. ವಾಕ್ಯ ಎಫಿಷಿಯನ್ಸ್ 4:24 ಹೇಳ್ತಾ ಇದೆ, ಪುಟ್ ಆನ್ ದ ನ್ಯೂ ಮ್ಯಾನ್. ದೇವರು ನಿಮ್ಮನ್ನು ನೂತನವಾಗಿ ಹೇಗೆ ಸೃಷ್ಟಿಸಿದರೋ, ಹೇಗೆ ನೀತಿಯಿಂದ ಇರುವಂತೆ ಪರಿಶುದ್ಧವಾಗಿರುವಂತೆ ಸೃಷ್ಟಿಸಿದರೋ ಆ ಒಂದು ಫಲನೇ ನಿಮ್ಮ ಶರೀರದಲ್ಲಿ ಯಾವಾಗಲೂ ಅನುಭವಿಸ್ತಾ ಇರ್ತೀರಾ ಅಂತ ವಾಕ್ಯ ಹೇಳ್ತಾ ಇದೆ. ಸೊ ಹಾಗಾದ್ರೆ ಯೇಸುವಿನಿಂದ ತುಂಬಿರುವಾಗ ನಿಮ್ಮ ಒಳಗಿನ ಮನುಷ್ಯ ತುಂಬಿರುವ ಆ ಕಾರ್ಯವನ್ನೇ ಹೊರಗಡೆ ವ್ಯಕ್ತಪಡಿಸ್ತಾ ಇರೋದು. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟ್ಗೆ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಅವರನ್ನ ಬಯಸ್ತಾ ಇದ್ದೀರೋ ನಿಮ್ಮ ಮನಸ್ಸು ಮಾನಸಾಂತರ ಆಗ್ತಾ ಇದೆ, ನಿಮ್ಮ ಆಸೆಗಳು ದೇವರ ಆಸೆಗಳಾಗ್ತಾ ಇದೆ, ನಿಮ್ಮ ಒಂದು ಬಯಕೆ ದೇವರ ಮೇಲೆ ಇರುವ ಬಯಕೆ ಆಗ್ತಾ ಇದೆ. ನಿಮಗೇನಾದ್ರೂ ಒಂದು ಮಾಡಬೇಕು ಅಂತ ಆಸೆ ಬಂದ್ರೆ ಅದು ದೇವರ ಉದ್ದೇಶದ ಪ್ರಕಾರ ಇದೆ ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ನೀವು ದೇವರ ಘನಪಡಿಸುವ ರೀತಿಯಲ್ಲಿ ಅವರ ಉದ್ದೇಶದ ಪ್ರಕಾರ ನೀವು ಏನು ಅನುಭವಿಸ್ಬೇಕು ಅಂತ ಅವರು ಮಾಡಿ ಮುಗಿಸಿದಾರೋ ಅದರಿಂದ ಅದನ್ನೇ ವ್ಯಕ್ತಪಡಿಸುವವರಾಗಿರ್ತೀರಾ. ಈಗ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯೇಸುವಿನಿಂದ ತುಂಬಿರುವಾಗ, ನೀವು ಯೇಸುವನ್ನೇ ಬಯಸುವಾಗ, ದಾಹವಾಗಿರುವಾಗ ನೀವು ಪವಿತ್ರಾತ್ಮದಿಂದ ತುಂಬಿರ್ತೀರಾ. ಪವಿತ್ರಾತ್ಮದಿಂದ ತುಂಬಿರುವಾಗ ಪವಿತ್ರಾತ್ಮನ ವ್ಯಕ್ತಪಡಿಸುವುದೇ ದೇವರ ಪ್ರಸನ್ನತೆ. ದೇವರ ಪ್ರಸನ್ನತೆಯಿಂದ ತುಂಬಿರುವಾಗ ನಿಮ್ಮ ಮಾತು, ನಿಮ್ಮ ಸ್ವಭಾವ, ನಿಮ್ಮ ಅನುಭವಿಸುವ ಕಾರ್ಯಗಳು ಎಲ್ಲ ದೇವರ ಉದ್ದೇಶದ ಪ್ರಕಾರ ಇರುತ್ತೆ. ಈ ತಿಂಗಳು ಆಗಸ್ಟ್ ಅಲ್ಲಿ 1ನೇ ತಾರೀಕಿಂದ 31ನೇ ತಾರೀಕು ದಿನದ ತನಕ ನೀವು ಒಂದೊಂದು ದಿನನೂ ಅವರ ಮೇಲೆ ಇರುವ ಬಯಕೆಯನ್ನು ವ್ಯಕ್ತಪಡಿಸುವಾಗ ನೀವು ಪವಿತ್ರಾತ್ಮದಿಂದ ತುಂಬಿ ಪವಿತ್ರಾತ್ಮನ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸಿ, ಆ ಪ್ರಸನ್ನತೆಯ ಫಲವಾಗಿ ನಿಮ್ಮ ಆಲೋಚನೆಗಳ ಮೂಲಕ, ನಿಮ್ಮ ಮಾತಿನ ಮೂಲಕ, ನಿಮ್ಮ ಕ್ರಿಯೆಯ ಮೂಲಕ ಅವರ ಉದ್ದೇಶವನ್ನು ಪರಿಪೂರ್ಣವಾಗಿ ಅನುಭವಿಸ್ತಾ ಇರ್ತೀರಾ. 4ನೇ ಕಾರ್ಯ ಏನ್ ಗೊತ್ತಾ? ಅವ್ರನ್ನ ಯೇಸುವನ್ನು ಬಯಸಿ, ವಾಕ್ಯವನ್ನು ಬಯಸಿ ಹೊಂದಿಕೊಂಡು ಪವಿತ್ರಾತ್ಮದಿಂದ ತುಂಬಿ ಪವಿತ್ರಾತ್ಮನ ಪ್ರಸನ್ನತೆಯನ್ನು ವ್ಯಕ್ತಪಡಿಸಿ ನಿಮ್ಮ ಶರೀರ ಆ ಕಾರ್ಯಗಳನ್ನ ಅನುಭವಿಸುವಾಗ ನೆಕ್ಸ್ಟ್ ಸೈಕಲ್, ನನಗೆ ನೀನು ಇನ್ನೂ ಬೇಕಪ್ಪ, ನಾನು ನಿನಗೆ ಇನ್ನೂ ಬೇಕು ಅಂತ ಇನ್ನೊಂದು ಲೆವೆಲ್ ಅಲ್ಲಿ ನಿಮಗೆ ಆಸೆ ಉಂಟಾಗುತ್ತೆ.
ಅದಕ್ಕೆ ಜೆರೆಮೀಯ 15:16 ಹೇಳ್ದ, ಇವನು ಬಂದು ನಿನ್ನ ವಾಕ್ಯ ಬಂದ ಕೂಡಲೇ ನಾನು ತಿನ್ಬಿಟ್ಟೆ, ನಿನ್ನ ವಾಕ್ಯವನ್ನು ತಿನ್ನುವಾಗ ನನಗಿರುವ ಆನಂದ ಸಂತೋಷ ವಿವರಿಸಕ್ಕಾಗೋದಿಲ್ಲಪ್ಪ ಅಂತ ಹೇಳುವ ಕಾರ್ಯ. ಇವನು ಮೊದಲನೇ ಸರಿ ವಾಕ್ಯವನ್ನು ಕೇಳ್ತಾ ಇಲ್ಲ, ಇವನು ಆಗ್ಲೇ ವಾಕ್ಯವನ್ನು ಹೊಂದಿ ತಿಂದು ಅದರಲ್ಲಿ ತೃಪ್ತಿಯಾಗಿ ಇದ್ದದ ನಿಮಿತ್ತವಾಗಿ ಅವನು ಹೇಳ್ತಾ ಇದ್ದಾನೆ, ಈ ಸೇಸ್, ನಾನು ಈಗ ವಾಕ್ಯ ಬಂದ್ರೆ ತಿಂತೀನಿ ಅಂತ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತಾ ಇಲ್ಲ, ನಿನ್ನ ವಾಕ್ಯ ಬಂದ ಕೂಡಲೇ ನಾನು ತಿನ್ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಯೇಸುವಿನ ನಾಮದಲ್ಲಿ ನೀವು ಯೇಸು ಎಂಬುವ ವಾಕ್ಯವನ್ನು ಬಯಸುವಾಗೆಲ್ಲ ಪವಿತ್ರಾತ್ಮದಿಂದ ತುಂಬಿದ್ದೀರಾ. ಪವಿತ್ರಾತ್ಮದಿಂದ ತುಂಬಿರುವಾಗೆಲ್ಲ ಪವಿತ್ರಾತ್ಮನ ಪ್ರಸನ್ನತೆ, ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ರಸನ್ನತೆಯಲ್ಲಿ ಇರುವಾಗೆಲ್ಲ ನೀವು ನಿಮ್ಮ ಆಲೋಚನೆ, ನಿಮ್ಮ ಮಾತು, ನಿಮ್ಮ ಶರೀರ ಅನುಭವಿಸೋದು ಎಲ್ಲ ದೇವರ ಕಾರ್ಯಗಳು, ದೇವರ ಉದ್ದೇಶದ ಪ್ರಕಾರ, ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ. ಅದರ ನಿಮಿತ್ತವಾಗಿ ನಿಮಗೆ ಇನ್ನೂ ವಾಕ್ಯ ಬೇಕು, ಇನ್ನೂ ಯೇಸು ಬೇಕು ಅನ್ನುವ ಆ ಬಯಕೆ, ಆ ಒಂದು ಪ್ರಾಮುಖ್ಯತೆ, ಅದನ್ನು ಬಿಟ್ಟರೆ ನನಗೇನು ಬೇಕಾಗಿಲ್ಲ ಅನ್ನುವ ಆ ಒಂದು ಹೃದಯವನ್ನೇ ವ್ಯಕ್ತಪಡಿಸ್ತಾ ಇದ್ದೀರಾ. ಆ ರೀತಿಯಾಗಿ ವ್ಯಕ್ತಪಡಿಸುವಾಗ ಎಫಿಷಿಯನ್ಸ್ 3:19 ಹೇಳ್ತಾ ಇದೆ, ಎಫಿಷಿಯನ್ಸ್ 3:19, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗಿರುವ ಹಾಗೆಯೂ ನಿಮಗೆ ದಯಪಾಲಿಸಲಿ ಎಂದು ಆತ್ಮನನ್ನು ಬೇಡಿಕೊಳ್ಳುತ್ತೇನೆ. ಅಂದ್ರೆ ಪಾಲ್ನ ಪ್ರಾರ್ಥನೆನೇ ಏನು ಗೊತ್ತಾ? ನೀವು ಕ್ರಿಸ್ತನಿಂದ ತುಂಬಿರೋದು, ಕ್ರಿಸ್ತನ ಜ್ಞಾನ, ಕ್ರಿಸ್ತನ ನೀತಿ, ಕ್ರಿಸ್ತನ ಪರಿಶುದ್ಧತೆ, ಅದರಲ್ಲಿ ಎಷ್ಟು ಹೆಚ್ಚಾಗಿ ತುಂಬಿರ್ತೀರೋ ಅದೇ ನನ್ನ ಪ್ರಾರ್ಥನೆ ಆಗಿದೆ. ಅದು ಒಂದು ಸಾಕು, ಅದು ನಿಮ್ಮನ್ನು ಪವಿತ್ರಾತ್ಮದಿಂದ ತುಂಬಿಸುವುದು, ಪವಿತ್ರಾತ್ಮನು ದೇವರ ಪ್ರಸನ್ನತೆಯಿಂದ ತುಂಬಿಸುವುದು. ಆ ಪ್ರಸನ್ನತೆಯ ಫಲವಾಗಿ ಈ ಭೂಮಿಯಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳು, ಅಲೌಕಿಕವಾದ ಕಾರ್ಯಗಳು, ದೇವರ ರಹಸ್ಯಗಳನ್ನ ನೀವು ಈ ಭೂಮಿಯಲ್ಲಿ ಅನುಭವಿಸ್ತಾನೆ ಇರ್ತೀರಾ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಅವರನ್ನು ಬಯಸುವಾಗ ನಿಮ್ಮ ಜೀವನ ಆಗ್ಲಿ, ನಿಮ್ಮ ಪರಿಶುದ್ಧತೆ ಆಗ್ಲಿ, ನಿಮ್ಮ ಜ್ಞಾನ ಆಗ್ಲಿ, ನಿಮ್ಮ ಬಲ ಆಗ್ಲಿ, ನಿಮ್ಮ ಸಾಮರ್ಥ್ಯವಾಗ್ಲಿ, ಎಲ್ಲದರಲ್ಲೂ ಅವರ ಪ್ರಸನ್ನತೆ, ಅವರ ಮಹಿಮೆ, ಅವರ ಬಲ ಪ್ರಕಟ ಆಗ್ತಾನೆ ಇರುತ್ತೆ. ಯೇಸುವಿನ ನಾಮದಲ್ಲಿ ನೀವು ಆ ರೀತಿಯಾಗಿ ತುಂಬಿರುವಾಗ ನಿಮ್ಮನ್ನು ಯಾವ ರೀತಿ ಗುರುತು ಹಿಡಿತಾ ಇದ್ದಾರೆ ಅಂದ್ರೆ, you will be filled to the fruit of righteousness. ನೀತಿಯ ಫಲವಾಗಿ ನೀವು ತುಂಬಿರ್ತೀರಾ. ಫಿಲಿಪಿಯನ್ಸ್ 1:11, being filled with the fruit of righteousness which are by Jesus Christ. ಅವರಲ್ಲಿ ಇರೋರು ನೀತಿಯ ಫಲಗಳಿಂದ ಯಾವಾಗಲೂ ತುಂಬಿರ್ತಾರಂತೆ. ಅದರ ಅರ್ಥ ಏನ್ ಗೊತ್ತಾ? ಯಾವ ರೀತಿ ಒಂದು ಮಾವಿನ ಮರ ಮಾವಿನ ಹಣ್ಣನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಉತ್ಪತ್ತಿ ಮಾಡೋದಕ್ಕೆ ಯಾವ ಶ್ರಮ ಪಡೋದಿಲ್ವೋ, ಅದರಂತೆ ಯೇಸು ಕ್ರಿಸ್ತನಲ್ಲಿ ಇರುವವನು, ಅವನು ಪವಿತ್ರಾತ್ಮದಿಂದ ತುಂಬಿರುವವನು, ಪವಿತ್ರಾತ್ಮನ ದೇವರ ಪ್ರಸನ್ನತೆಯಲ್ಲಿ ಅವನ ನಡೆಸುವಾಗಲ್ಲ ಅಂತ ವ್ಯಕ್ತಿ ಅವನು ಯಾವ ಒಂದು ಶರೀರದ ಆಶೀರ್ವಾದಗಳಿಗೆ ಒತ್ತಡದಿಂದ ಬೆವರು ಸುರಿಸಿ ಕಷ್ಟಪಟ್ಟಲ್ಲ, ಎಲ್ಲ ಆ ಪ್ರಸನ್ನತೆಯ ಸ್ವಭಾವವಾಗಿ, ಆ ಪ್ರಸನ್ನತೆಯ ಫಲವಾಗಿ ಆ ಎಲ್ಲ ಆಶೀರ್ವಾದಗಳನ್ನು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸುವನು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇನ್ ದ ನೇಮ್ ಆಫ್ ಜೀಸಸ್, ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ನೀವು ಎಷ್ಟು ಅವರಲ್ಲಿ ಬಯಕೆಯಾಗಿರ್ತೀರೋ ಈಗ ಅಷ್ಟು ಪರಿಪೂರ್ಣವಾಗಿ ಫುಲ್ಲಾಗಿ ನೀವು ಅವ್ರನ್ನ ಅನುಭವಿಸ್ತಾ ಇದ್ದೀರಾ. ಇವತ್ತು ಪ್ರಾಫಿಟಿಕ್ ಆಗಿ ನಿಮ್ಮ ಮೇಲೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಇವತ್ತು ಯೇಸು ಕ್ರಿಸ್ತನಿಂದ ನೀವು ತುಂಬಿದ್ದೀರಾ. ಹಾಗಾದ್ರೆ ಇಷ್ಟೊತ್ತು ಕೇಳಿದ ವಾಕ್ಯದಿಂದ ನೀವು ತುಂಬಿದ್ದೀರಾ. ನೀವು ವಾಕ್ಯದಿಂದ ತುಂಬಿರುವಾಗ ನೀವು ನೀತಿವಂತರಾಗಿದ್ದೀರಾ. ಪವಿತ್ರಾತ್ಮದಿಂದ ತುಂಬಿರುವಾಗ ಈಗ ಪವಿತ್ರಾತ್ಮನು ನಿಮ್ಮನ್ನು ನಡೆಸುವುದಕ್ಕೆ ಅನುಕೂಲವಾಗಿದ್ದಾರೆ. ಪವಿತ್ರಾತ್ಮನು ನಿಮ್ಮಲ್ಲಿ ತುಂಬಿರುವಾಗ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೇವರ ಪ್ರಸನ್ನತೆನೇ ನಿಮ್ಮನ್ನು ನಿಜವಾದ ತುಂಬಿಸುವ ಕಾರ್ಯವನ್ನು ಮಾಡ್ತಾ ಇರೋದು. ನೀವು ಅದನ್ನ ಅನುಭವಿಸುವಾಗ, ಅದರ ಫಲವಾಗಿ ಅದರ ಮಹಿಮೆಯನ್ನು ನೀವು ಅನುಭವಿಸುವಾಗ ನೀವು ಇನ್ನೂ ದೇವರ ವಾಕ್ಯ ಬೇಕು, ಇನ್ನೂ ನನಗೆ ಯೇಸು ಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ಇನ್ನೂ ಬೇಕು ಅನ್ನುವಾಗ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮದಿಂದ ತುಂಬುತ್ತಾ ಇದ್ದೀರಾ. ಪವಿತ್ರಾತ್ಮನ ಇನ್ನೂ ಹೆಚ್ಚಾದ ದೇವರ ಪ್ರಸನ್ನತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ರಸನ್ನತೆಯ ಫಲವಾಗಿ ಇನ್ನೂ ಹೆಚ್ಚಾದ ಆಶೀರ್ವಾದಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ. ಆರೋಗ್ಯದ ಮೇಲೆ ಆರೋಗ್ಯ, ಐಶ್ವರ್ಯದ ಮೇಲೆ ಐಶ್ವರ್ಯ, ಸಮೃದ್ಧಿಯ ಮೇಲೆ ಸಮೃದ್ಧಿ, ಸಮಾಧಾನದ ಮೇಲೆ ಸಮಾಧಾನ, ನೀವು ದೇವರ ಪರಿಪೂರ್ಣತೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇನ್ ದ ನೇಮ್ ಆಫ್ ಜೀಸಸ್.
ಈಗ ತುಂಬಿದ್ದೀನಿ, ತುಂಬಿರುವುದು ಅಂತ ಹೇಳಿರುವ ವಿಷಯ ಏನಂತ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ದೇವರ ಬೈಬಲಲ್ಲಿರುವ ದೇವರ ವಾಗ್ದಾನಗಳೆಲ್ಲ ದೇವರು ನಿಮಗೆ ಒಂದು ಅಗತ್ಯ ಇದೆ, ನಿಮಗೆ ಒಂದು ಕೊರತೆ ಇದೆ, ಅದನ್ನ ಕೊಡುವವರು ಅಲ್ಲ, ಅದರ ಬದಲು ತನ್ನನ್ನೇ ಕೊಡುವರಾಗಿದ್ದಾರೆ. ನಿಮಗೆ ಒಂದು ಅಗತ್ಯ ಇದೆ, ನಿಮಗೊಂದು ಬೇಕಾಗಿದೆ ಅದನ್ನ ಮಾತ್ರ ಕೊಡೋರಲ್ಲ, ಅದಕ್ಕಿಂತ ಹೆಚ್ಚಾಗಿರುವ ನನ್ನನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅಂತ ಕೊಡುವುದೇ ವಾಕ್ಯ ಎಂಬ ಯೇಸು. ರಿಸೀವ್ ಇಟ್ ನೌ ಇನ್ ಜೀಸಸ್ ನೇಮ್. ಇದಕ್ಕೆ ನೀವು ಕೇಳೋದಕ್ಕಿಂತಲೂ, ನೀವು ಬೇಡಿಕೊಳ್ಳಕ್ಕಿಂತಲೂ, ನೀವು ಆಲೋಚನೆ ಮಾಡೋಕ್ಕಿಂತಲೂ, ನೀವು ಊಹಿಸಕ್ಕಿಂತಲೂ ಅತ್ಯಧಿಕವಾಗಿ ಅವರಿಂದ ಮಾಡಕ್ಕೆ ಸಾಧ್ಯ ಅಂತ ಹೇಳುವಾಗ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ, ನಿನಗಿರುವ ಅಗತ್ಯ ಮಿತಿ ಇಲ್ಲದೆ ಇರುವುದು, ಆದ್ರೆ ನಾನು ನನ್ನನ್ನೇ ನಿನಗೆ ಕೊಡುವಾಗ ಮಿತಿ ಇಲ್ಲದೆ ಇರುವುದನ್ನ ನಿನಗೆ ಕೊಡ್ತಾ ಇದ್ದೀನಿ. Receive it in the mighty name of Jesus. ನೀನು ಕೇಳುವುದು ನಿನ್ನ ಅಗತ್ಯ ಎಲ್ಲ ಮಿತಿ ಉಳ್ಳದಾಗಿದೆ. ಇಟ್ ಇಸ್ ಲಿಮಿಟೆಡ್. ನಿನಗೆ ಬೇಕಾಗಿರುವ ಹಣ ಲಿಮಿಟೆಡ್, ನಿನಗೆ ಬೇಕಾಗಿರುವ ಆರೋಗ್ಯ ಲಿಮಿಟೆಡ್. ಅದರಿಂದ ನೀನು ಮಿತಿ ಇಲ್ಲದನ್ನು ಕೇಳಿದ್ರು ನಾನು ಮಿತಿ ಇಲ್ಲದೆ ಇರುವ ನನ್ನನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಎಲ್ಲರಿಗಿಂತ ಅಪ್ಪ ನನಗೆ ನೀನು ಬೇಕು ಅಂತ ದಾವೀದನು ಅವನ ಈ ರಹಸ್ಯವನ್ನು ತಿಳಿದೆ, ನನಗೆ ಬೇರೆ ಏನು ಬೇಕಾಗಿಲ್ಲ, ನೀನು ಬೇಕು ಅಂತ ಹೇಳುವಾಗ ನನಗೆ ಎಲ್ಲ ಮಿತಿ ಇಲ್ಲದೆ ಇರುವ ಲೆವೆಲ್ ಅಲ್ಲಿ ಅನುಭವಿಸಕ್ಕೆ ಸಾಧ್ಯ ಅನ್ನುವ ಆ ರಹಸ್ಯವನ್ನೇ ಅವನು ಅನುಭವಿಸ್ತಾ. Receive it in the mighty name of Jesus. ಇದಕ್ಕೆ ಒಳ್ಳೆ ಬೈಬಲ್ ಅಲ್ಲಿ ಇರುವ ಉದಾಹರಣೆ ಏನ್ ಗೊತ್ತಾ? ರೆಬೇಕ ಅಬ್ರಹಾಮನ ಕೆಲಸವನ್ನು ಐಸಕ್ಕೆ ಹೆಣ್ಣು ಹುಡುಕೋದಕ್ಕೋಸ್ಕರ, ಅಂದ್ರೆ ಮದುವೆಗೋಸ್ಕರ ಬರ್ತಾನೆ. ಅಲ್ಲಿ ಊರಿಗೆ ಎಂಟರ್ ಆದ ಕೂಡಲೇ ಅಲ್ಲಿ ನೀರಿನ ಹಿಡಿಯುವ ಜಾಗದಲ್ಲಿ ರೆಬೆಕಾ ಇರ್ತಾಳೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆದಿಕಾಂಡ 24:19 ಜೆನೆಸಿಸ್ 24:19 ನಾನು ನಿನ್ನ ಒಂಟೆಗಳಿಗೆಲ್ಲ ನೀರು ಕುಡಿಸ್ತೀನಿ, ಅಂದ್ರೆ ಸಾಧಾರಣವಾಗೆಲ್ಲ ಅದು ತೃಪ್ತಿಯಾಗಿ ಕುಡಿದು ಮುಗಿಯೋ ತನಕ ಕೊಡ್ತೀನಿ. ಬೈಬಲ್ ಹೇಳ್ತಾ ಇದೆ, ಅಲ್ಲಿ ಉಪಯೋಗಿಸಿರುವ ಪದ ಕೊರಟಾಜೋ. ಒಂದೊಂದು ಒಂಟೆ, ಕ್ಯಾಮಲ್, ಆಕ್ಚುಲಿ ಇರುವ ಪ್ರಾಣಿಗಳೆಲ್ಲ ಎಷ್ಟು ಜನ ಗೊತ್ತು, ಇರುವ ಪ್ರಾಣಿಗಳಿಗೆಲ್ಲ ಹೆಚ್ಚಾಗಿ ನೀರು ಕುಡಿಯೋದು ಯಾವ್ದಂದ್ರೆ ಕ್ಯಾಮಲ್, ಒಂಟೆ. ಮಿನಿಮಮ್ 100-150 ಲೀಟರ್ ಒಂದೇ ಟೈಮ್ ಕುಡಿಯುತ್ತಂತೆ. 150 ಲೀಟರು ಅಟ್ ಅ ಟೈಮ್. ಆತರ 10 ಒಂಟೆಗಳಿಂತು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈವನ್ ಇಫ್ ಇಟ್ ಇಸ್ 150 ಲೀಟರ್ಸ್, 15,000 ಲೀಟರ್ಸ್, 15,000 ಲೀಟರು ಬಾವಿಯಿಂದ ನೀರು ತಗೊಂಡು ಕೊಟ್ಲು. ಸೊ ಇದು ಯಾವುದನ್ನ ತೋರಿಸ್ತಾ ಇದೆ ನೋಡಿ. ಅಲ್ಲಿ ಇದರಲ್ಲಿ ವಿಶೇಷತೆ ಏನಂತ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ರೆಬೆಕಾ ಅವರು ಬಂದು ನೀರು ಕೇಳುವಾಗ ಅವಳು ಇಲ್ಲ ಅಂತ ಹೇಳಿಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳಿಲ್ಲ, ಇದಕ್ಕೆ ನಾನು ಕುಡ್ಸಿದ್ರೆ ನೀನು ನನಗೆ ಏನ್ ಕೊಡ್ತೀಯಾ ಅಂತ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಏನೋ ಎದುರು ನೋಡುವಿಕೆಯಿಂದ ಇದನ್ನ ಮಾಡಿಲ್ಲ. ಅವಳು ಮಾಡಿದ ಎಲ್ಲ ಹೃದಯ ಪೂರ್ವಕವಾಗಿ, ಮನಸ್ಸು ಪೂರ್ವಕವಾಗಿ, ಪೂರ್ಣ ಹೃದಯದಿಂದ ಅದನ್ನ ದಿಸ್ ಇಟ್ ಸೆಲ್ಫ್ ಇಸ್ ಲೈಕ್. ಈಗ ಒಂದು ಸಾಧಾರಣ ಮನುಷ್ಯನಿಗೆ, ಹುಡುಗರಿಂದನೂ ಈಗ ಕೂಡ ಇವತ್ತು ನಾನು 15,000 ಲೀಟರ್ ಬಕೆಟ್ ಬಾವಿಯಲ್ಲಿ ತೆಗೆದು ತುಂಬಿಸಿ ಅಂತ ಹೇಳಿದ್ರೆ ಇದು ಸಾಧಾರಣವಾಗಿ ಮನುಷ್ಯನಿಂದ ಆಗೋ ಸಾಧ್ಯನಾ? ಹಾಗಾದ್ರೆ ಇದನ್ನೇ ಹೇಳಿದ್ದು, ದಿಸ್ ಇಸ್ ದ ಸ್ಪಿರಿಟ್. ಒಂದು ಆತ್ಮದಿಂದ ತುಂಬಿರುವಾಗ ಆ ಆತ್ಮ ಆ ಸ್ತ್ರೀಗೆ ಬಲವನ್ನು ಕೊಟ್ಟು ದೇವರ ಪ್ರಸನ್ನತೆಯ ಫಲವಾಗಿ ಅಲ್ಲಿ ನಡೆದ ಘಟನೆ ಇದು. ಇದು ಸಾಧಾರಣವಾಗಿ ಒಂದು ಮನುಷ್ಯ 15,000 ಲೀಟರ್ ನೀರು ಬೇಕು ಅಂದ್ರೆ ಅವನು ಅಷ್ಟು ಸುಲಭವಾಗಿ ಎತ್ತು ಕೊಡುವ ವಿಷಯ ಅಲ್ಲ. ಅಂದ್ರೆ ದಿಸ್ ಇಟ್ ಸೆಲ್ಫ್ ಇಸ್ ಅ ಪಿಕ್ಚರ್. ನೀವು ಎಷ್ಟು ಮನಪೂರ್ವಕವಾಗಿ ಒಬ್ಬರಿಗೆ ಆಶೀರ್ವಾದವಾಗಿ ಬಯಸ್ತಾ ಇದ್ದೀರಲ್ಲ,
ಅದರ ಗುರುತು, ಅದರ ಎವಿಡೆನ್ಸ್, ಅದರ ಪ್ರೂಫೇ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾರೆ ಅಂತ ಅರ್ಥ. ಯೇಸು ಕ್ರಿಸ್ತನೇ ನಿಮ್ಮಲ್ಲಿ ಇದ್ರೆ ಪವಿತ್ರಾತ್ಮದಿಂದ ತುಂಬಿದ್ದಾರೆ ಅಂತ ಅರ್ಥ. ಪವಿತ್ರಾತ್ಮನ ನಿಮ್ಮಲ್ಲಿ ತುಂಬಿರುವುದಾದ್ರೆ ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಅಂತ ಅರ್ಥ. ಆ ಪ್ರಸನ್ನತೆಯ ಫಲವಾಗಿ ಅವಳು 10 ಒಂಟೆಗಳಿಗೆ 15,000ಕ್ಕಿಂತ ಹೆಚ್ಚಾಗಿ ಆ ನೀರನ್ನು ಕೊಡುವ ಬಲವನ್ನು ಆ ಸ್ತ್ರೀಗೆ ದೇವರು ಕೊಟ್ಟರು. ಸರಿ, ಅದರ ನಿಮಿತ್ತವಾಗಿ ಏನು, ವಾಟ್ ಈಸ್ ದಟ್? ಆ ರೀತಿ ಯಾವ ಎದುರು ನೋಡುವಿಕೆ ಇಲ್ಲದೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ಹೃದಯವನ್ನು ವ್ಯಕ್ತಪಡಿಸುವಾಗಲ್ಲ, ನೀವು ಇನ್ನೊಬ್ಬರ ಜೀವನವನ್ನು ತುಂಬಿಸುವಾಗಲ್ಲ, ಅವರ ಜೀವನ ದೇವರ ಉದ್ದೇಶದ ಪ್ರಕಾರ ಪವರ್ಫುಲ್ ಅವರನ್ನು ತುಂಬಿಸುವಾಗ, ಅವರು ತುಂಬಿರುವಾಗ ವಾಕ್ಯ ಹೇಳ್ತಾ ಇದೆ, ಇದರಿಂದ ಏನಾಯ್ತು? ರೆಬೆಕ್ಕಾಗೆ ಅವಳು ಯಾವ ಒಂದು ರಿವಾರ್ಡ್ ಅನ್ನು ಎದುರು ನೋಡಿಲ್ಲ, ಯಾವ ಒಂದು ಎಕ್ಸ್ಪೆಕ್ಟೇಷನ್ ಆಗಿಲ್ಲ, ಅವಳ ಜೀವನವೇ ಬದಲಾವಣೆ ಆಗೋಯ್ತು. ಶಿ ಬಿಕೇಮ್ ದ ವೈಫ್ ಆಫ್ ಐಸಕ್. ಐಸಕ್ನ ಹೆಂಡತಿ ಆದಳು. ಅವಳು ಯೋಚನೆ ಮಾಡಕ್ಕಿಂತಲೂ, ಅವಳು ಬೇಡಿಕೊಳ್ಳಕ್ಕಿಂತಲೂ, ಅವಳು ಊಹಿಸಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನ ಫಲವನ್ನು, ಅಂದ್ರೆ ನೀವು ಇನ್ನೊಬ್ಬರ ಆಶೀರ್ವಾದಕ್ಕೋಸ್ಕರ ನೀವು ಮನಪೂರ್ವಕವಾಗಿ ಮಾಡುವಾಗ ನೀವು ಯಾವಾಗ್ಲೂ ಅಬಂಡೆನ್ಸ್ ಅಲ್ಲಿ ಇರ್ತೀರಾ, ನೀವು ಯಾವುದೇ ಕೊರತೆಯಲ್ಲಿ ಇರೋದಿಲ್ಲ, ನೀವು ಪೂರ್ಣವಾಗಿ ತೃಪ್ತಿಯಾಗಿರ್ತೀರಾ. ಇದೇ ಈ ತಿಂಗಳದ ಒಂದು ಸಾರಾಂಶ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಆಕ್ಚುಲಿ Luke 6:38 ಹೇಳ್ತಾ ಇದೆ, ಕೊಡ್ರಿ ಕೊಡಲ್ಪಡುತ್ತದೆ, ಗಿವ್ and it shall be given unto you, it shall be full, pressed down, shaken together, running over, and men shall pour into your bosom. ಹಂಗಂದ್ರೆ ನಾನೇ ಹೇಳ್ತಾ ಇದ್ದೀನಿ, ಇದುವರೆಗೂ ನಾವು ಬರೀ ಶರೀರದ ಕಾರ್ಯಗಳನ್ನು ಕೊಡುವಾಗ ವಾಪಸ್ ಬರುತ್ತೆ. ಇವತ್ತಿನಿಂದ ಯೇಸುವನ್ನು ಒಬ್ಬರಿಗೆ ತುಂಬಿಸಿ ಅವರು ಪರಿಪೂರ್ಣವಾಗಿ ತುಂಬುವಾಗ ಅದರ ಫಲ ನೀವು ಅಳತೆ ಮಾಡಕ್ಕಾಗದಿರುವಷ್ಟು ನೀವು ತುಂಬಿರ್ತೀರಾ. ಅದರ ಫಲವನ್ನು ಪರಿಪೂರ್ಣವಾಗಿ ಅನುಭವಿಸ್ತಾ ಇರ್ತೀರಾ. ಯೇಸುವಿನ ನಾಮದಲ್ಲಿ ಕೊಡ್ರಿ ಕೊಡ್ರಿ ಅಂತ ಹೇಳುವಾಗ ನೀವು ಯೇಸುವನ್ನು ಕೊಡ್ರಿ, ಯೇಸುವಿನ ವಾಕ್ಯವನ್ನು ಕೊಡ್ರಿ. ಆ ವಾಕ್ಯದಿಂದ ತುಂಬುವ ವ್ಯಕ್ತಿ ಪವಿತ್ರಾತ್ಮದಿಂದ ತುಂಬಿರ್ತಾನೆ, ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾನೆ. ಆ ಪ್ರಸನ್ನತೆಯ ಫಲವಾಗಿ ಅವನ ಶರೀರದ ಪರಿಸ್ಥಿತಿನೇ ಬದಲಾವಣೆ ಆಗ್ಬಿಡುತ್ತೆ. ಅದರ ಫಲವಾಗಿ ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ಬೇರೆ ಲೆವೆಲ್ ಅಲ್ಲಿ ಅಬಂಡೆನ್ಸ್ ಆಗಿ, ನೀವು ಯೋಚನೆ ಮಾಡಕ್ಕಿಂತಲೂ, ನೀವು ಬೇಡಿಕೊಳ್ಳಕ್ಕಿಂತಲೂ, ನೀವು ಊಹಿಸಕ್ಕಿಂತಲೂ ಅತ್ಯಧಿಕವಾದ ದೇವರ ಮಹಿಮೆಯನ್ನು ಈ ತಿಂಗಳ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಪರಿಪೂರ್ಣವಾದ ತೃಪ್ತಿ, ಪರಿಪೂರ್ಣವಾಗಿ ತುಂಬಿರುವಿರಿ. ನೀವು ಯಾವ ಕೊರತೆಯಲ್ಲಿ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. ಇವತ್ತು ಕೂಡ ಅರಿಕೆ ಮಾಡುವಾಗ ಎಲ್ಲ ಇದನ್ನ ಈ ತಿಂಗಳು ಒಂದೊಂದು ದಿನವೂ ಇದನ್ನ ಹಾಗೆ ಅರಿಕೆ ಮಾಡಿ. ಯೇಸುವಿನ ನಾಮದಲ್ಲಿ ನೀವು ಸಾಧಾರಣ ಆಶೀರ್ವಾದವನ್ನು ಅನುಭವಿಸುವರಲ್ಲ, ಸಾಧಾರಣ ಜೀವನವನ್ನು ಜೀವಿಸುವವರಲ್ಲ. ದೇವರ ಉದ್ದೇಶ ಪೂರ್ವಕವಾಗಿ ದೇವರ ಪರಿಪೂರ್ಣವಾದ ಆಶೀರ್ವಾದವನ್ನು ನೀವು ಅನುಭವಿಸ್ತಾನೆ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಕೇಳ್ತಾ ಇರುವ ಪರಿಸ್ಥಿತಿ, ಈಗ ಕೂಡ ನಿಮ್ಮ ಶರೀರ ಪ್ರಕಾರವಾಗಿ ಸಮಸ್ಯೆಗಳು ಸಾಲ್ವ್ ಆಗದೇ ಇರ್ಬೋದು, ಆದ್ರೆ ನಿಮಗೆ ಅವರನ್ನೇ ನಿಮಗೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ನೀವು ಕೊರತೆಯಲ್ಲಿ ಇರೋದಿಲ್ಲ, ನಿಮ್ಮ ಪ್ಲೇಟ್ ಖಾಲಿಯಾಗಿ ಇರೋದಿಲ್ಲ, ನಿಮ್ಮ ಪಾತ್ರೆ ಖಾಲಿಯಾಗಿ ಇರೋದಿಲ್ಲ, ನೀವು ತುಂಬಿ ಹರಿಯುವ ರೀತಿಯಲ್ಲಿ ಆಶೀರ್ವಾದವಾಗಿರ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇವತ್ತು ಅರಿಕೆ ಏನಂತ ಹೇಳಿದ್ರೆ, ದ ಕನ್ಫೆಷನ್ ಫಾರ್ ದಿಸ್ ಮಂತ್, ಪ್ರಾಫಿಟಿಕ್ ಡಿಕ್ಲರೇಷನ್. ನಾನು ಹೇಳುವಾಗ ಹಂಗೆ ಮನಸ್ಸಲ್ಲಿ ಹಾಗೆ ಎಕೋ ಮಾಡಿ, ನಾನು ಕ್ರಿಸ್ತನ ಪರಿಪೂರ್ಣತೆಯಿಂದ ತುಂಬಲ್ಪಟ್ಟಿದ್ದೇನೆ, ಆದ್ದರಿಂದ ಪ್ರತಿಯೊಂದು ಕಾಲದಲ್ಲಿಯೂ ಅಭಿವೃದ್ಧಿ ಹೊಂದುತ್ತಿದ್ದೇನೆ. ಪವಿತ್ರಾತ್ಮನು ನನ್ನ ಆತ್ಮವನ್ನು ನಿರಂತರವಾಗಿ ತೃಪ್ತಿಪಡಿಸುತ್ತಿದ್ದಾನೆ ಮತ್ತು ಆತನ ಜೀವವು ನನ್ನ ಮೂಲಕ ಉಕ್ಕಿ ಹರಿಯುತ್ತಿದೆ. ನಾನು ದೇವರ ಸಾನ್ನಿಧ್ಯದಲ್ಲಿ ಆಳವಾಗಿ ಬೇರೂರಿದ್ದೇನೆ. ಆತನಿಗೆ ಮಹಿಮೆ ತರುವ ಶಾಶ್ವತ ಫಲವನ್ನು ಫಲಿಸುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರವು ದೇವರ ಪರಿಪೂರ್ಣ ಉದ್ದೇಶ ಮತ್ತು ಸಮಯಕ್ಕೆ ಅನುಗುಣವಾಗಿ ಅರಳಿ ಬೆಳೆಯುತ್ತದೆ. ಯಾವುದೇ ವಿಪತ್ತು ನನ್ನನ್ನು ಬಾಧಿಸುವುದಿಲ್ಲ, ಬದಲಾಗಿ ನಾನು ದಿನದಿಂದ ದಿನಕ್ಕೆ ಹೆಚ್ಚು ಬಲಶಾಲಿಯಾಗಿ ಜ್ಞಾನ ಮತ್ತು ಫಲಪ್ರದಾನ ಆಗುತ್ತಾ ಹೋಗುತ್ತಿದ್ದೇನೆ. ಕ್ರಿಸ್ತನ ಕೃಪೆ, ಸಮಾಧಾನ, ಜ್ಞಾನ ಮತ್ತು ನೀತಿ ನನ್ನ ಜೀವನದಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಯಾಕಂದ್ರೆ ನಾನು ದೇವರಿಂದ ತುಂಬಲ್ಪಟ್ಟಿದ್ದೇನೆ.
ದೇವರಿಂದಲೇ ಅಭಿವೃದ್ಧಿ ಹೊಂದುತ್ತಿದ್ದೇನೆ ಮತ್ತು ನನ್ನ ಮೂಲಕ ಆತನ ಮಹಿಮೆಯು ಯಾವಾಗಲೂ ಪ್ರಕಟವಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಈ ಪ್ರವಾದನೆಯ ವಾಕ್ಯ ಈ ತಿಂಗಳು ಒಂದೊಂದು ದಿನನೂ ನೀವು ಅವರಲ್ಲಿ ತುಂಬಿರೋದ್ರಿಂದ ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ. ಅದರಿಂದ ಪ್ರಸನ್ನತೆಯಲ್ಲಿ ತುಂಬಿದ್ದೀರಾ. ಆ ಪ್ರಸನ್ನತೆಯ ಫಲವಾಗಿ ನಿಮ್ಮ ಶರೀರದ ಅಗತ್ಯಗಳು, ನಿಮ್ಮ ಜೀವನ ಈ ಭೂಮಿಯಲ್ಲಿ ಅವರ ಮಹಿಮೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in your spirit in the mighty name of Jesus. ಯೇಸುವಿನ ನಾಮದಲ್ಲಿ ಒಂದೊಂದು ದಿನನೂ ದೇವರು ಎಂತವರು ಅಂತ ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡುವ ರೀತಿಯಲ್ಲಿ ಈ ತಿಂಗಳ ಆಗಸ್ಟ್ ತಿಂಗಳಲ್ಲಿ ಒಂದೊಂದು ದಿನನೂ ನೀವು ಇರುವ ಪರಿಸ್ಥಿತಿಯಿಂದ ನೀವು ಯಾವ ಒತ್ತಡ ಇಲ್ಲ, ಯಾವ ಪ್ರೆಷರ್ ಇಲ್ಲ, ಯಾವ ಕಷ್ಟ ಇಲ್ಲ, ಸುಲಭವಾಗಿ ನಿಮಗೆ ಅನುಕೂಲವಾಗಿ ಆಶೀರ್ವಾದವಾಗಿ ನೀವು ಆತನಲ್ಲೇ ಇದ್ದೀರಾ. ಆತನ ಗ್ಯಾಪ್ ನ ಕ್ಲೋಸ್ ಮಾಡಿರೋದ್ರಿಂದ ನೀವು ಪರಿಪೂರ್ಣವಾಗಿ ತೃಪ್ತಿ ಹೊಂದಿದ್ದೀರಾ. ನೀವು ಫುಲ್ ಆಗಿದ್ದೀರಾ, ತುಂಬಿ ಹರಿಯುವ ರೀತಿಯಲ್ಲಿ ತೃಪ್ತಿಯಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಯಾವುದೇ ಒಂದು ಎದುರು ನೋಡುವಿಕೆ ಇಲ್ಲದೆ ಮನಪೂರ್ವಕವಾಗಿ ಅವರೇ ಬೇಕು ಅಂತ ಹೇಳುವ ಪ್ರತಿಯೊಂದರು ಒಬ್ಬರು ನೀವು ಯಾವಾಗಲೂ ತುಂಬಿರ್ತೀರಾ ಯೇಸುವಿನ ನಾಮದಲ್ಲಿ. ಅದಕ್ಕೆ ವಾಕ್ಯ ಕೀರ್ತನೆಯಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಹೇಳ್ತಾ ಇದೆ. ಸ್ಯಾಮ್ಸ್ ಅಲ್ಲಿ 107:9 ಫಾರ್ ಹಿ ಸ್ಯಾಟಿಸ್ಫೈಸ್ ದ ಥರ್ಸ್ಟಿ. ಬಾಯಾರಿಕೆ ಉಳ್ಳವರನ್ನ ತೃಪ್ತಿ ಪಡಿಸ್ತಾ ಇದಾರಂತೆ ಯೇಸುವಿನ ನಾಮದಲ್ಲಿ. ಯಾರೆಲ್ಲ ಅಪ್ಪ ನನಗೆ ನೀನೇ ಬೇಕು ಅಂತ ಹೇಳುವವರಿಗೆಲ್ಲ ತನ್ನನ್ನೇ ಕೊಟ್ಟು ಅವ್ರನ್ನ ತೃಪ್ತಿ ಪಡಿಸ್ತಾ ಇದ್ದಾರೆ. ಇನ್ನೊಂದು ದಿನ ಹಸುವಿನಿಂದ ಇರೋದಿಲ್ಲ, ಇನ್ನೊಂದು ದಿನ ದಾಹವಾಗಿರೋದಿಲ್ಲ. ನೀವು ಯಾವಾಗ್ಲೂ ತುಂಬಿ ತುಳುಕುವ ಆಶೀರ್ವಾದದಲ್ಲಿ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈ ತಿಂಗಳು ಈ ವಾಕ್ಯ ಒಂದೊಂದು ಕ್ಷಣವೂ ನಿಮ್ಮನ್ನು ನಡೆಸುವುದು. ನಿನ್ನೆ ನಾವು ಧ್ಯಾನ ಮಾಡಿದ ವಾಕ್ಯದಂತೆ ಯೇಸುವಿನ ನಾಮದಲ್ಲಿ ನೀವು ನಡೆಯುವಾಗ ಆ ಪವಿತ್ರಾತ್ಮನ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ನೀವು ಮಲಗಿರುವಾಗ ಪವಿತ್ರಾತ್ಮನ ನಿಮ್ಮನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ. ನೀವು ಎದ್ದಿರುವಾಗ ಪವಿತ್ರಾತ್ಮನೇ ಎಲ್ಲವೂ ನಿಮಗೋಸ್ಕರ ಕಾರ್ಯವನ್ನು ಪ್ರಕಟಿಸ್ತಾ ಇದ್ದಾನೆ. ಅದರಂತೆ ಯೇಸುವಿನ ನಾಮದಲ್ಲಿ ನೀವು ಎಲ್ಲದರಲ್ಲೂ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲದರಲ್ಲೂ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಜೀವನ ಈ ತಿಂಗಳು ಬಹಳ ಆಶೀರ್ವಾದವಾಗಿರುತ್ತೆ, ಜಯವಾಗಿರುತ್ತೆ. ಅದು ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ಭೂಮಿಯಲ್ಲಿ ನಿಲ್ಲಿಸಿ ದೇವರ ನಾಮ ಮಹಿಮೆ ಪಟ್ಟು ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ನೀವು ಯಾವಾಗಲೂ ತೃಪ್ತಿಯಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. The month of filled to the overflowing, the month of abundant overflowing in the mighty name of Jesus. Receive it, be touched, be blessed, be drenched in God's glory. In Jesus' precious name I pray. Amen, amen, amen. ತುಂಬಿರೋದು ಅಂದ್ರೆ ಯೇಸುವಿನಿಂದ ತುಂಬಿರೋದು. ನೀವು ಏನು ಶರೀರ ಪ್ರಕಾರದ ಕಾರ್ಯಗಳು ದೇವರು ಕೊಟ್ಟರು ನೀವು ತುಂಬಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನ್ನನ್ನೇ ಕೊಡ್ತೀನಿ ಅಂತಾನೆ ಅವರು ಪರಲೋಕದಿಂದ ಅಲ್ಲಿರೋರು ಕೆಳಗಡೆ ಇಳಿದು ಬಂದು ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ ಪುನರುತ್ಥಾನದ ಮೂಲಕ ಇವತ್ತು ನಮ್ಮನ್ನು ಕಂಪ್ಲೀಟ್ ಪೂರ್ಣವಾಗಿ ತೃಪ್ತಿಯಾಗಿರುವಂತೆ ನಮ್ಮನ್ನು ಎಬ್ಬರಿಸಿದ್ದಾರೆ ಯೇಸುವಿನ ನಾಮದಲ್ಲಿ. ಆ ಒಂದು ಅವರು ನಮ್ಮ ಒಳಗಡೆ ಇಲ್ಲ ಅಂದ್ರೆ ಈ ಶರೀರ ವ್ಯರ್ಥ. ಸೊ ಅದರಿಂದ ನೀವು ಈಗ ಫುಲ್ ಆಗಿದ್ದೀರಾ. ಆ ಫುಲ್ ಆಗಿರುವ ಎವಿಡೆನ್ಸ್, ಪ್ರೂಫ್ ಒಂದೊಂದು ದಿನನೂ ಅವರ ಸ್ವಸ್ಥತೆ, ಅವರ ಆರೋಗ್ಯ, ಅವರ ಐಶ್ವರ್ಯ, ಅವರ ಬಲ, ಅವರ ಸಾಮರ್ಥ್ಯ, ಅವರ ಸ್ವಭಾವವನ್ನೇ ನೀವು ವ್ಯಕ್ತಪಡಿಸ್ತಾನೆ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Praise the Lord. ಈ ವೇಳೆಯಲ್ಲಿ ಕೂಡ ಇಂಥ ಒಂದು ಸತ್ಯ ನಿಮ್ಮಲ್ಲಿ ಸತ್ಯವನ್ನು ಹೊಂದಿಕೊಳ್ಳೋರ ಮೂಲಕ ಯೇಸುವಿನಿಂದ ಹೊಂದಿದ್ದೀರಾ. ಸೊ ಅದರಿಂದ ಪವಿತ್ರಾತ್ಮ ಭರಿತರಾಗಿದ್ದೀರಾ. ಅದರಿಂದ ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ. ಆ ಪ್ರಸನ್ನತೆಯ ಫಲವಾಗಿ ನಿಮ್ಮ ಜೀವನದಲ್ಲಿ ನಡೆಯುವ ಕಾರ್ಯಗಳೆಲ್ಲ ದೇವರ ಉದ್ದೇಶ ಪೂರ್ವಕವಾಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಇಂಥ ಒಂದು ಕಾರ್ಯವನ್ನು ಅನುಭವಿಸೋದಕ್ಕೋಸ್ಕರನೇ ಒಂದಿಷ್ಟು ಅನೌನ್ಸ್ಮೆಂಟ್ಸ್. August 15 ಈಗಾಗಲೇ ನಾವು ಏನು ಡಿಸೈಡ್ ಮಾಡಿರುವ ನಂಬರ್ ಅದಕ್ಕಿಂತ ಹೆಚ್ಚಾದ ನಂಬರ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈಗ ಕೂಡ ಆ ಯೂತ್ ಕಾನ್ಫರೆನ್ಸ್, ಯೂತ್ ರಿಟ್ರೀಟ್, ಯುವಕರ ಕೂಟ, ಅದಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ನಿಮ್ಮ ಫ್ರೆಂಡ್ಸ್, ನೇಬರ್ಸ್, ಅದೇ ತರ ತಂದೆ ತಾಯಿ, ನಾನು ಕೂಡ ಯುವಕನೇ ಅಂತ ಇರೋರು ನೀವು ಜಾಯ್ನ್ ಆಗ್ಬೋದು. ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ಜಾಯ್ನ್ ಆಗಿ ಇದನ್ನ ಈ ಒಂದು ಕಾನ್ಫರೆನ್ಸ್ ನ ಮಿಸ್ ಮಾಡದೆ ಅಟೆಂಡ್ ಮಾಡಕ್ಕೆ ಹೇಳಿ. ಯಾಕಂದ್ರೆ ಇದು ತುಂಬಾ ವಿಶೇಷವಾಗಿರುತ್ತೆ. ಅವರ ಜೀವನದ ಒಂದು ನೆಕ್ಸ್ಟ್ ಫ್ಯೂಚರ್ ಅನುಭವಿಸೋದಕ್ಕೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಆ ಪ್ಲಾಟ್ಫಾರ್ಮ್ ಅಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರುವಾಗ ಅವರ ಜೀವನದಲ್ಲಿ ನಡೆಯುವ ಕಾರ್ಯಗಳೆಲ್ಲ ದೇವರ ಉದ್ದೇಶ ಪೂರ್ವಕವಾಗಿರುತ್ತೆ. ಸೊ ಅದರಿಂದ
ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ. ವಿಶೇಷವಾಗಿ ಯಾರಾದರೂ ಹೊಸದಾಗಿ ಇದನ್ನ ನೋಡ್ತಾ ಇರುವುದಾದ್ರೆ, ನಾವು ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಗೂಗಲ್ ಮೀಟ್ ಅಲ್ಲಿ ನಾವು ಮಾರ್ನಿಂಗ್ ಪ್ರೇಯರ್ ನಡೆಸ್ತಾ ಇದೀವಿ. ಒಂದೇ ಲಿಂಕ್, ಸೇಮ್ ಲಿಂಕ್, ಮಂಡೇ ಟು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಇರುವುದಿಲ್ಲ. ಸೊ ಅದರಿಂದ ನಾನು ಇಂಥ ಒಂದು ಸತ್ಯ ದಿನ, ಒಂದೊಂದು ದಿನನೂ ಈ ಆತ್ಮದ ಆಹಾರ ಬೇಕು, ಆ ಸತ್ಯವನ್ನು ನಡೆಸಬೇಕು ಅಂತ ಬಯಸುವವರು ನೀವು ನಾನು ಫೇಸ್ಬುಕ್ ಪೇಜಲ್ಲಿ ಕೂಡ ನಂಬರ್ ಇರ್ಬೋದು. ಆ ನಂಬರ್ ಅಲ್ಲಿ ನೀವು ಒಂದು ಟೆಕ್ಸ್ಟ್ ಮಾಡಿ ನನಗೆ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಹೇಳಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅದೇ ತರ ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಾಲ್ ಮಿನಿಸ್ಟ್ರೀಸ್ ಅಂತ ಹೊಡೆದ್ರೆ ಬರುತ್ತೆ. ಅದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೇಳ್ತಾ ಇರುವ ಮೆಸೇಜ್ ಯಾವ್ದನ್ನ ಒಂದು ಮಾತು ಮುಟ್ಟಿದ್ರೆ ಅದನ್ನ ಕಮೆಂಟ್ ಹಾಕಿ. ಅದರ ಮೂಲಕ ಅನೇಕರಿಗೆ ನೋಡುವಂತೆ ಈ ಯೂಟ್ಯೂಬ್ ಶೇರ್ ಮಾಡುತ್ತೆ. ಸೊ ಅದರಿಂದ ಈ ದಿನಗಳಲ್ಲಿ ಅನೇಕ ಸಾಕ್ಷಿಗಳನ್ನು ದೇವರು ಎಬರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದರಿಂದ ಈ ಒಂದು ಸಂದೇಶವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಚ್ಕೊಳ್ಳಿ, ಫೇಸ್ಬುಕ್ ಸ್ಟೋರೀಸ್ ಎಲ್ಲ ಹಾಕಿ, ಇನ್ಸ್ಟಾಗ್ರಾಮ್, ಶೇರ್ ಚಾಟ್, ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರೋ ಅದರೆಲ್ಲ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇವ್ರು, ನೀವು ಯಾವಾಗ ಇನ್ನೊಬ್ಬರ ದಾಹವನ್ನು ತುಂಬುವಾಗೆಲ್ಲ ನೀವು ಯೇಸುವನ್ನು ಕೊಡ್ತಾ ಇದ್ದೀರೋ, ಈ ವಾಕ್ಯವನ್ನು ಕೊಡ್ತಾ ಇದ್ದೀರೋ, ನಿಮ್ಮ ಜೀವಿತದಲ್ಲಿ ಅಬಂಡೆನ್ಸ್ ಹೇರಳವಾಗಿ ಧಾರಾಳವಾಗಿ ಅನುಭವಿಸ್ತಾನೆ ಇರ್ತೀರಾ. ಸೊ ಅದರಿಂದ ನಾವು ಪ್ರತಿಯೊಂದು ದಿನನೂ ದೇವರ ಉದ್ದೇಶಪೂರ್ವಕವಾದ ಜೀವನವನ್ನು ಅನುಭವಿಸೋಣ. ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋಣ. ದೇವರ ನಾವು ಮಹಿಮೆ ಪಡುವ ರೀತಿಯಲ್ಲಿ ಅವರ ಮಹಿಮೆಯನ್ನು ನಾವು ವ್ಯಕ್ತಪಡಿಸೋಣ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ನಾಳೆ ಸಂಡೇ 10 ಗಂಟೆಗೆ 9 ಗಂಟೆಗೆ ಇಂಗ್ಲಿಷ್ ಸರ್ವಿಸ್ ಇರುತ್ತೆ. ಅದನ್ನ ಯೂಟ್ಯೂಬ್ ಅಲ್ಲಿ ಲೈವ್ ನೋಡ್ಬೋದು. 10 ಗಂಟೆಗೆ ಕನ್ನಡ ಆರಾಧನೆ ಇದೆ. ಅದನ್ನ ನೀವು ಎಲ್ಲೂ ಸಭೆಗೆ ಹೋಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಪಾಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್ ಇಲ್ಲ ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ಹೊಡೆದ್ರೆ ಲೊಕೇಶನ್ ಬರುತ್ತೆ. ನೀವು ಬ್ಯಾಂಗ್ಳೂರ್ ಸಭೆಗೆ ಬಂದು ಜಾಯ್ನ್ ಆಗ್ಬೋದು. ಅದೇ ರೀತಿ ನೀವು ಬೆಲ್ಗಾಮ್ ಸುತ್ತಮುತ್ತ ಇರೋದಾದ್ರೆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಆ ಲೊಕೇಶನ್ ಕಳಿಸ್ತಾರೆ. ಸೊ ನೀವು ಅಲ್ಲಿ ಕೂಡ ಕೂಡಿ ಸೇರ್ಬೋದು. ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ಈ ಸತ್ಯದ ಮೂಲಕ ದೇವರ ಮಹಿಮೆ ಬಲವಾಗಿ ಅನುಭವಿಸ್ತಾ ಇದ್ವಿ. ಅನೇಕ ಸಾಕ್ಷಿಗಳನ್ನ ದೇವರು ಎಬ್ಬರಿಸ್ತಾ ಇದ್ದಾರೆ. ಅದರಂತೆ ಇಂಥ ಒಂದು ಆಶೀರ್ವಾದ, ಇಂಥ ಒಂದು ಮಹಿಮೆಯನ್ನು ಅನುಭವಿಸ್ಬೇಕಾದ್ರೆ ವಿ ವೆಲ್ಕಮ್ ಯು. ನೀವು ಬಂದು ಭಾಗವಹಿಸಬಹುದು. ಬ್ಲೆಸ್ ಯು ಆಲ್. ನಾವು ಇನ್ನೊಂದು ಸಂದೇಶವನ್ನು ಭಾಗವಹಿಸುವ ತನಕ ದೇವರು ನಿಮ್ಮಲ್ಲಿ ಆತನ ಪ್ರಸನ್ನತೆ ಅವರಿಂದ ತುಂಬಿ ಪವಿತ್ರಾತ್ಮದ ಪ್ರಸನ್ನತೆಯನ್ನು ವ್ಯಕ್ತಪಡಿಸಿ ಅದರ ಫಲವಾಗಿ ಈ ತಿಂಗಳಲ್ಲಿ ಒಂದೊಂದು ದಿನನೂ ನೀವು ಪರಿಪೂರ್ಣವಾಗಿರ್ತೀರಾ, ತೃಪ್ತಿಯಾಗಿರ್ತೀರಾ, ಫುಲ್ ಆಗಿರ್ತೀರಾ, ಓವರ್ಫ್ಲೋ ಆಗ್ತಾ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಈ ವಾಕ್ಯದ ಕುತೂಹಲವನ್ನು ಕೊಂಡಾಡಬೇಕು ಅಂತ ಹೃದಯದಲ್ಲಿ ತುಂಬಿರೋರು ನಿಮ್ಮ ಬೀಜಗಳನ್ನ ಬಿತ್ತಬಹುದು. ಅದೇ ತರ ಮಂತ್ಲಿ ಸೀಡ್, ನಿಮ್ಮ ಟೈತ್ ಆಫರಿಂಗ್ಸ್ ಈ ತರ ಕಳಿಸುವವರು ಕೂಡ ನೀವು ಕಳಿಸಿ. ಅಂತವ್ರಿಗೆ ನಾನು ಡಿಕ್ಲೇರ್ ಮಾಡ್ಬಿಡ್ತೀನಿ ಯೇಸುವಿನ ನಾಮದಲ್ಲಿ. ಇವತ್ತು ಈ ವಾಕ್ಯ ನಿಮ್ಮಲ್ಲಿ ಬೇರೂರಿದೆ ಅನ್ನೋದಕ್ಕೆ ಎವಿಡೆನ್ಸ್ ಆಗಿ, ಪ್ರೂಫ್ ಆಗಿ ನೀವು ಬಿತ್ತುವ ಆ ಬೀಜ ಅದು ನೀವಲ್ಲ, ನಿಮ್ಮಲ್ಲಿ ತುಂಬಿರೋರು ಅವರ ಪ್ರೇರೇಪಣೆಯಿಂದ ಆ ಪ್ರಸನ್ನತೆಯ ಫಲವಾಗಿ ನೀವು ಈ ಬೀಜವನ್ನು ಬಿತ್ತಿರೋದ್ರಿಂದ ಅದರ ಫಲವನ್ನು ನೀವು ಮಿತಿ ಇಲ್ಲದೆ ಅಳತೆ ಮಾಡಕ್ಕಾಗದೇ ಇರುವ ಆ ಲೆವೆಲ್ ಅಲ್ಲಿ ಫಲಗಳನ್ನ ಅನುಭವಿಸುವರಿ. ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲದರಲ್ಲೂ ಯೇಸುವಿನ ನಾಮದಲ್ಲಿ ಆ ಮಹಿಮೆಯನ್ನು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸ್ತಾ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it, be touched, be blessed, be drenched in God's glory. In Jesus' precious name I pray. Amen. Amen. ಯಾರಾದ್ರೂ ಜಿಪೇ ಮಾಡಬೇಕು, ಫೋನ್ ಪೇ ಮಾಡಬೇಕು, ನಾನು ಫೇಸ್ಬುಕ್ ಪೇಜ್ ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಡೀಟೇಲ್ಸ್ ನೋಡ್ಬೋದು. ಸೊ ಅದರಿಂದ ನೀವು ದೇವರ ನಡೆಸುವಿಕೆ ಪ್ರಕಾರ ದೇವರನ್ನು ಘನಪಡಿಸಿ ಅದರ ಫಲವನ್ನು ಅನುಭವಿಸಿ. ಬ್ಲೆಸ್ ಯು ಆಲ್, ಟೇಕ್ ಕೇರ್, ಬ್ಲೆಸ್ಸಿಂಗ್ಸ್. ಮತ್ತೆ ನಾವು ಇನ್ನೊಂದು ಮೆಸೇಜ್, ಇನ್ನೊಂದು ವಾಕ್ಯವನ್ನು ನಾವು ಅನುಭವಿಸುವ ತನಕ ದೇವರ ಪ್ರಸನ್ನತೆ ನಿಮ್ಮನ್ನು ನಡೆಸಲಿ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. Be touched, be blessed, be drenched in God's glory. In Jesus' precious name I pray. Amen. 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 Blessings to you all.